ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇಲ್ಲ ಆಯುಕ್ತರು ಸೇರಿ ಅಧಿಕಾರಿಗಳು. ಎಲ್ಲವೂ ನಡೆಯುತ್ತಿದೆ ಗುತ್ತಿಗೆ ನೌಕರರಿಂದ. ಆಯುಕ್ತರು ಸೇರಿ ಅಧಿಕಾರಿ ಸಿಬ್ಬಂದಿ ಇಲ್ಲದೆ ನಾಗರಿಕರ ಕೆಲಸಕ್ಕೆ ಕಂಟಕ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಪಂಚಗಿರಿಗಳ ಪ್ರದಕ್ಷಿಣೆ. ನಂದಿಗಿರಿಧಾಮ ಸೇರಿ 5 ಗಿರಿಗಳ ಪ್ರದಕ್ಷಿಣೆ ಮಾಡಿದ ಸಹಸ್ರಾರು ಮಂದಿ. ಕಳೆದ 9 ತಿಂಗಳಿನಿಂದ ನರಳುತ್ತಿದೆ ಹಸುಗೂಸು. ಇಂಜೆಕ್ಷನ್ ಹಾಕಿದವರ ಎಡವಟ್ಟಿಗೆ ಹಸುಗೂಸಿನ ನಿರಂತರ ನರಳಾಟ. ಜಿಲ್ಲಾ ವೈದ್ಯಾಧಿಕಾರಿಗೆ ದೂರು ನೀಡಿದರೂ ಕ್ರಮ ವಹಿಸದೆ ನಿರ್ಲಕ್ಷ್ಯ ಮಾಡಿದ ಆರೋಪ. ಆಧುನಿಕ ತಂತ್ರಜ್ಞಾನದಲ್ಲಿ ಕೃಷಿ ಮಾಡುತ್ತಿರುವ ದಂಪತಿಗಳು ಅಲ್ಪಾವಧಿ ಬೆಳೆಯಿಂದ ನಷ್ಟಕ್ಕೊಳಗಾಗಿ ಹೊಸ ಕೃಷಿಯತ್ತ ವಾಲಿದ ಕೃಷಿಕರು. ಹೊಸ ಮಾದರಿ ಕೃಷಿಯಿಂದ ಲಕ್ಷ ಗಳಿಕೆಯತ್ತ ಅನ್ನದಾತರು. ವಾರ್ತೆಗಳ ವಿವರ. ಅದು 31 ವಾರ್ಡುಗಳನ್ನು ಹೊಂದಿರೋ ನಗರಸಭೆ ಸಾಲದೆಂಬಂತೆ ಜಿಲ್ಲಾ ಕೇಂದ್ರ. ಮತ್ತು ವಿಶೇಷವೆಂದರೆ ಅದು ರಾಜಧಾನಿ ಬೆಂಗಳೂರಿಗೆ ಪರ್ಯಾಯವಾಗಿ ಉಪಗ್ರಹ ನಗರವಾಗಿ ಅಭಿವೃದ್ಧಿ ಹೊಂದುತ್ತಿರೋ ನಗರ. ನಗರಸಭೆಯಾದ ಕಾರಣ ಅಲ್ಲಿ ಇರಬೇಕಾದ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಇದ್ದರೆ ಮಾತ್ರ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಲು ಸಾಧ್ಯ. ಇಲ್ಲವಾದರೆ ನಗರ ಮತ್ತು ನಾಗರಿಕರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಆದರೆ ಇಲ್ಲಿನ ನಗರಸಭೆಯಲ್ಲಿ ಮಾತ್ರ ಇಂತಹ ಯಾವುದೇ ಬೆಳವಣಿಗೆ ಇಲ್ಲ. ಮಂಜೂರಾದ ಹುದ್ದೆಗಳಲ್ಲಿ 30% ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ. ಹಾಗಾದ್ರೆ ಆ ನಗರಸಭೆಯ ಸ್ಥಿತಿಗತಿಗಳೇನು ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇದು ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ. ಇಲ್ಲಿ ಯಾವುದೇ ಕೆಲಸ ಆಗಬೇಕಾದ್ರೆ ನೀವು ಕಾಯದೆ ವಿಧಿಯಿಲ್ಲ. ಹಾಗೆ ಕಾಯುವುದು ದಿನಗಳಲ್ಲಿಯೋ ತಿಂಗಳುಗಳಲ್ಲಿಯೋ ಇಲ್ಲವೇ ವರ್ಷಗಳಲ್ಲಿಯೋ ಅನ್ನೋದು ನಿಮ್ಮ ಕೆಲಸದ ಮೇಲೆ ನಿರ್ಧಾರವಾಗಲಿದೆ. ಅಷ್ಟೇ ಅಲ್ಲ, ನೀವು ಎಷ್ಟು ಪ್ರಭಾವಿಗಳು ಅನ್ನೋದು ಮುಖ್ಯವಾಗಿರುತ್ತೆ. ಯಾಕೆಂದರೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ ಸಿಬ್ಬಂದಿ ಮತ್ತು ಅಧಿಕಾರಿಗಳೇ ಇಲ್ಲ. ಇರೋರಲ್ಲಿ ಹೊರಗುತ್ತಿಗೆ ನೌಕರರೇ ಹೆಚ್ಚಾಗಿದ್ದು ಅವರು ಮಾಡಿದ್ದೇ ಕೆಲಸ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಒಟ್ಟು 237 ಮಂಜೂರಾದ ಹುದ್ದೆಗಳಿವೆ. ಆದರೆ ಇದರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋದು ಮಾತ್ರ ಕೇವಲ 71 ಮಂದಿ ಅಷ್ಟೇ. ಅಂದರೆ ಉಳಿದ 166 ಹುದ್ದೆಗಳು ಖಾಲಿ ಬಿದ್ದಿವೆ. ಹೀಗೆ ಖಾಲಿ ಇರುವ ಹುದ್ದೆಗಳಲ್ಲಿ ನಗರಸಭೆ ಪೌರಾಯುಕ್ತರ ಹುದ್ದೆಯೂ ಸೇರಿರುವುದು ವಿಶೇಷವಾಗಿದ್ದು, ಇರೋ ಸಿಬ್ಬಂದಿಗೆ ಕೆಲಸದ ಒತ್ತಡ, ಖಾಲಿ ಇರುವ ಹುದ್ದೆಗಳಿಗೆ ನೇಮಕವಾಗುತ್ತಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಯಾವುದೇ ಕೆಲಸವಾಗಬೇಕಾದರೆ ಅದು ಅಷ್ಟು ಸುಲಭವಲ್ಲ. ಇನ್ನು ಯಾವ ಹುದ್ದೆ ಖಾಲಿ ಇದೆ ಎಂಬುದನ್ನು ನೋಡುವುದಾದರೆ, ಈ ಹಿಂದೆ ಇಲ್ಲಿ ನಗರಸಭೆ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಂಜುನಾಥ್ ಅವರು ಆ ಹುದ್ದೆಗೆ ಅರ್ಹರಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಹಾಗೆ ಹೇಳುವುದಕ್ಕೆ ಕಾರಣ ಚಿಕ್ಕಬಳ್ಳಾಪುರ ನಗರಸಭೆ ಸದಸ್ಯರೇ ಆಗಿದ್ದು, ಮಂಜುನಾಥ್ ಅವರು ಪೌರಾಯುಕ್ತರ ಹುದ್ದೆಗೆ ಅರ್ಹರಲ್ಲ ಎಂದು ದೂರು ಸಲ್ಲಿಸಿದ ಕಾರಣ ಅದು ವಿಚಾರಣೆ ನಡೆದು ಅವರನ್ನ ತಕ್ಷಣದಿಂದಲೇ ತೆಗೆದು ಅರ್ಹರನ್ನ ನೇಮಿಸುವಂತೆ ನ್ಯಾಯಾಲಯ ಹೇಳಿದೆ. ಇದರಿಂದ ಮಂಜುನಾಥ್ ಅವರು ವರ್ಗಾವಣೆಯಾಗಿ ಹೋಗಿದ್ದು, ಈಗ ಆ ಹುದ್ದೆಗೆ ಪರಿಸರ ಅಭಿಯಂತರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಉಮಾಶಂಕರ್ ಅವರನ್ನ ನೇಮಕ ಮಾಡಲಾಗಿದೆ. ಅಂದರೆ ಪ್ರಸ್ತುತ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಉಮಾಶಂಕರ್ ಅವರು ಪ್ರಭಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪೌರಾಯುಕ್ತ ಹುದ್ದೆಗೆ ಅರ್ಹ ಅಧಿಕಾರಿಯನ್ನ ಸರ್ಕಾರ ನೇಮಿಸಬೇಕಿದ್ದು, ಪ್ರಸ್ತುತ ಅರ್ಹ ಅಧಿಕಾರಿ ದೊರೆಯದ ಕಾರಣ ಪ್ರಭಾರಿ ಪೌರಾಯುಕ್ತರೇ ಮುಂದುವರಿಯುವಂತಾಗಿದೆ. ಇನ್ನು ನಗರಸಭೆಯಲ್ಲಿ ಖಾಲಿ ಇರುವ 166 ಖಾಲಿ ಹುದ್ದೆಗಳಲ್ಲಿ ದಿನಗೂಲಿ ನೌಕರರಾಗಿ 16 ಮಂದಿ, ಸಮಾನ ಕೆಲಸಕ್ಕೆ ಸಮಾನ ವೇತನದಡಿ 2, ಕನಿಷ್ಠ ವೇತನದಡಿ 3, ಗುತ್ತಿಗೆ ನೌಕರರಾಗಿ 1, ಹೊರಗುತ್ತಿಗೆ ನೌಕರರಾಗಿ 98 ಮಂದಿ, ನೇರ ಪಾವತಿಯಡಿ 31 ಸೇರಿ ಒಟ್ಟು 151 ಮಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪೌರ ಕಾರ್ಮಿಕರನ್ನ ಹೊರಗುತ್ತಿಗೆಯಲ್ಲಿ ಪಡೆಯಲು ಅವಕಾಶವಿಲ್ಲ.
ಪ್ರಸ್ತುತ 50 ಮಂದಿ ಪೌರ ಕಾರ್ಮಿಕರು ಸರ್ಕಾರಿ ರೆಗ್ಯುಲರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ 31 ಮಂದಿ ನೇರ ಪಾವತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಒಟ್ಟು 100 ಮಂದಿ ಪೌರ ಕಾರ್ಮಿಕರು ಚಿಕ್ಕಬಳ್ಳಾಪುರ ನಗರಸಭೆಗೆ ಮಂಜೂರಾಗಿದ್ದರೆ ಇದರಲ್ಲಿ 19 ಹುದ್ದೆ ಖಾಲಿ ಇವೆ. ನಗರಸಭೆಯಲ್ಲಿ ಒಟ್ಟು ಸ್ಯಾಂಕ್ಷನ್ ಸ್ಟ್ರೆಂತ್ ಇರೋದು 237. 237ರಲ್ಲಿ 71 ನಮಗೆ ಪರ್ಮನೆಂಟ್ ಸ್ಟಾಫ್ ಈಗ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಗೆ 166 ಪೋಸ್ಟು ಖಾಲಿ ಇರುತ್ತೆ. ಆ 166ರ ಪೈಕಿ ನಮ್ಮಲ್ಲಿ ದಿನಗೂಲಿ ಮತ್ತು ಕ್ಷೇಮಾಭಿವೃದ್ಧಿಯಲ್ಲಿ 16 ಜನ, ಸಮಾನ ಕೆಲಸಕ್ಕೆ ಸಮಾನ ವೇತನ ಇದರಲ್ಲಿ 2, ಕನಿಷ್ಠ ವೇತನ ಇದರಡಿಯಲ್ಲಿ 3 ಜನ, ಗುತ್ತಿಗೆ ನೌಕರರು 1, ಹೊರಗುತ್ತಿಗೆ ನೌಕರರು 98, ನೇರ ಪಾವತಿಯಲ್ಲಿ 31 ಜನ. ಸೊ ಒಟ್ಟು 151 ಜನ ಸ್ಟಾಫು ಹೊರಗುತ್ತಿಗೆ ಮತ್ತು ಇತರೆ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ವಾಟರ್ಮ್ಯಾನ್ ಹುದ್ದೆಗಳನ್ನ ನೋಡೋದಾದ್ರೆ ಇವರು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ವಿಶೇಷ ಸ್ಥಾನಮಾನ ಹೊಂದಿದವರು ಎಂದೇ ಪರಿಗಣಿಸಬೇಕಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ವಾಟರ್ಮನ್ಗಳಾಗಿ ಕರ್ತವ್ಯ ನಿರ್ವಹಿಸಿದವರು ನಗರಸಭಾ ಸದಸ್ಯರಾಗಿ ಆಯ್ಕೆಯಾದ ಉದಾಹರಣೆಗಳು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿವೆ. ಇಂಥ ವಾಟರ್ಮನ್ಗಳಲ್ಲಿ 15 ನೇರ ಪಾವತಿಯಡಿ ನೇಮಕವಾಗಿದ್ದರೆ 29 ಮಂದಿ ಹೊರಗುತ್ತಿಗೆಯಡಿ ನೇಮಕವಾಗಿದ್ದಾರೆ. ಇನ್ನು ನಗರಸಭೆಯ ಕಂದಾಯ ವಿಭಾಗ, ಪರಿಸರ ವಿಭಾಗ, ಆರೋಗ್ಯ ವಿಭಾಗದಡಿ ಮಂಜೂರಾದ ಹುದ್ದೆಗಳಲ್ಲಿ ಹೊರಗುತ್ತಿಗೆ ನೌಕರರ ಪಾರುಪತ್ಯ ಹೆಚ್ಚಾಗಿದೆ. ಮುಖ್ಯವಾಗಿ ಎಂಜಿನಿಯರಿಂಗ್ ವಿಭಾಗದಲ್ಲಿ ರೆಗ್ಯುಲರ್ ಅಧಿಕಾರಿ ಅಥವಾ ಸಿಬ್ಬಂದಿ ಇಲ್ಲದಿದ್ದು ಹೊರಗುತ್ತಿಗೆ ಎಂಜಿನಿಯರ್ ಅವರೇ ಎಲ್ಲಾ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಯುಜಿಡಿ, ಕುಡಿಯುವ ನೀರು ಮುಂತಾದ ಪ್ರಮುಖ ವಿಚಾರಗಳ ಕಾಮಗಾರಿ ನಿರ್ವಹಣೆ ವಿಚಾರದಲ್ಲಿ ಭ್ರಷ್ಟಾಚಾರ ಸೇರಿದಂತೆ ಇತರೆ ಅವ್ಯವಹಾರಗಳು ನಡೆದರೆ ಹೊಣೆ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಈ ಹಿಂದೆ ನಕಲಿ ಖಾತೆ, ನಕಲಿ ಕಟ್ಟಡ ಪರವಾನಗಿ ಮಾಡಿದ ಇತಿಹಾಸವಿದೆ. ಅಲ್ಲದೆ ನಕಲಿಯಾಗಿ ಖಾತೆಗಳನ್ನ ಮಾಡುತ್ತಿರುವ ಬಗ್ಗೆ ಆರೋಪಗಳು ಆಗಾಗ ಬರುತ್ತಲೇ ಇದ್ದು ಹೊರಗುತ್ತಿಗೆ ನೌಕರರು ಇಂತಹ ಜವಾಬ್ದಾರಿಯುತ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸಿದರೆ ಆಗುವ ಅನಾಹುತಗಳಿಗೆ ಯಾರು ಹೊಣೆ ಎಂಬುದಕ್ಕೆ ಯಾರಿಂದಲೂ ಉತ್ತರ ಸಿಗುತ್ತಿಲ್ಲ. ಇದರಿಂದ ನಗರಸಭೆಯಲ್ಲಿ ಆಡಿದ್ದೇ ಆಟ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಆ್ಯಕ್ಚುಲಿ ನಮಗೆ ವೇಕೆನ್ಸಿ ಅಂತ ಹೇಳಿದ್ರೆ ಪೌರ ಕಾರ್ಮಿಕರಲ್ಲಿ ವೇಕೆನ್ಸಿ ಇದೆ. ಬಟ್ ನಾವು ಪೌರ ಕಾರ್ಮಿಕರನ್ನ ಔಟ್ಸೋರ್ಸಲ್ಲೂ ತಗೊಳ್ಳೋದಕ್ಕೆ ಪ್ರಾವಿಷನ್ ಇಲ್ಲ. ಅವರು ನಮ್ಮಲ್ಲಿ ಈಗ ಕೆಲಸ ಮಾಡ್ತಾ ಇರೋಂಥವ್ರು 50 ಜನ ಪರ್ಮನೆಂಟ್ ಇದ್ದಾರೆ, ಇನ್ನೊಂದು 31 ಜನ ನೇರ ಪಾವತಿಲಿದ್ದಾರೆ. ನಮಗೆ ಒಟ್ಟು ಸ್ಯಾಂಕ್ಷನ್ ಸ್ಟ್ರೆಂತು 100 ಇದೆ. 100ಅಲ್ಲಿ 50 + 31 ಅಂತ ಹೇಳಿದ್ರೆ 81 ಮೆಂಬರ್ಸ್. ಇನ್ನು 19 ಪೋಸ್ಟು ಖಾಲಿ ಇದೆ ಪೌರ ಕಾರ್ಮಿಕರು. ಅದೇ ಪೌರ ಕಾರ್ಮಿಕರು ಹೇಳಿದ್ನಲ್ಲ, ನಮಗೆ ಸ್ಯಾಂಕ್ಷನ್ ಸ್ಟ್ರೆಂತು 100 ಇದೆ. 100ರಲ್ಲಿ 50 ಜನ ಪರ್ಮನೆಂಟ್ ಅವರು ಮತ್ತು 31 ಜನ ನೇರ ಪಾವತಿ, ಒಟ್ಟು 81 ಜನ ಕೆಲಸ ಮಾಡ್ತಾಯಿದ್ದಾರೆ. ವಾಟರ್ಮೆನ್ಸು ಒಟ್ಟು ನಮ್ಮಲ್ಲಿ 15 ಜನ ನೇರ ಪಾವತಿ ಅಂತ ಕ್ಷೇಮಾಭಿವೃದ್ಧಿಲಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು 29 ಜನನ ನಾವು ಹೊರಗುತ್ತಿಗೆಯಲ್ಲಿ ತೊಗೊಂಡಿದ್ವಿ ವಾಟರ್ಮೆನ್ಸ್ನ. ಜೊತೆಗೆ ನಗರದಾದ್ಯಂತ ಯಾವುದೇ ಪರವಾನಗಿ ಪಡೆಯದೆ 6 ಇಲ್ಲವೇ ಅದಕ್ಕಿಂತ ಹೆಚ್ಚು ಅಂತಸ್ತಿನ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದರೂ ಕಂದಾಯ ಇಲಾಖೆ ಅಧಿಕಾರಿಗಳು ಅತ್ತ ತಿರುಗಿಯೂ ನೋಡುತ್ತಿಲ್ಲ. ಇನ್ನು ನಗರಸಭೆ ಜಾಗಗಳು ಒತ್ತುವರಿಯಾಗಿದ್ರೂ ಕೇಳೋರೇ ಇಲ್ಲ. ಪ್ರಮುಖವಾಗಿ ನಗರಸಭೆಗೆ ಆದಾಯ ತಂದುಕೊಡುವ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಎಂಬುದು ಗಗನ ಕುಸುಮವಾಗಿದೆ. ಇತ್ತ ಗಮನ ಹರಿಸಲು ನಗರಸಭೆಯಲ್ಲಿ ಅಧಿಕಾರಿಗಳಾಗಲಿ ಸಿಬ್ಬಂದಿಯಾಗಲಿ ಇಲ್ಲದಿದ್ದು ಇದು ಖಾಸಗಿ ವ್ಯಕ್ತಿಗಳಿಗೆ ಲಾಭ ತಂದುಕೊಡುವಂತಿದೆ. ಇನ್ನು ಅರ್ಹ ವ್ಯಕ್ತಿಯನ್ನೇ ನಗರಸಭೆ ಪೌರಾಯುಕ್ತರನ್ನಾಗಿ ನೇಮಿಸಲು ಈಗಾಗಲೇ ನ್ಯಾಯಾಲಯ ಹೇಳಿರುವ ಕಾರಣ ಅರ್ಹ ವ್ಯಕ್ತಿ ಸಿಗೋವರೆಗೂ ಇಲ್ಲಿನ ನಗರಸಭೆಗೆ ಪೌರಾಯುಕ್ತರು ಬರುವುದು ಅನುಮಾನ ಎಂಬ ಸ್ಥಿತಿ ಇದೆ. ಈಗ ನಮ್ಮಲ್ಲಿ ಸ್ಟಾಫ್ ಅಂತ ಹೇಳಿದ್ರೆ ಬಿಲ್ ಕಲೆಕ್ಟರ್ಸು ಒಟ್ಟು ಸ್ಯಾಂಕ್ಷನ್ಡ್ ಸ್ಟ್ರೆಂತು 4 ಇದೆ. ಸ್ಯಾಂಕ್ಷನ್ ಸ್ಟ್ರೆಂತ್ 4 ಇದೆ. 2 ಬಿಲ್ ಕಲೆಕ್ಟರ್ಸ್ ಇದ್ದಾರೆ. ಸೊ ಇನ್ನೆರಡು ಪೋಸ್ಟ್ ಖಾಲಿ ಇದೆ. ಅದೇ ಅಧಿಕೃತವಾಗಿ ನಮಗೆ 237 ಟೋಟಲ್ ಸ್ಟ್ರೆಂತ್ ಅಂದರೆ ಸ್ಯಾಂಕ್ಷನ್ ಪೋಸ್ಟು. ಅದರಲ್ಲಿ 71 ಜನ ಮಾತ್ರ ರೆಗ್ಯುಲರ್ ಎಂಪ್ಲಾಯೀಸ್ ಇದ್ದಾರೆ. ಈ 71 ಜನದಲ್ಲಿ ನಮ್ಮ ಪೌರ ಕಾರ್ಮಿಕರು ಅಂತ ಹೇಳಿದ್ವಲ್ಲ ಅವ್ರನ್ನೂ ಸೇರಿ ಒಟ್ಟು 71 ಜನ ಇದ್ದಾರೆ ನಮ್ಮ ಪರ್ಮನೆಂಟ್ ಎಂಪ್ಲಾಯೀಸು. 166 ಪೋಸ್ಟ್ ಖಾಲಿ ಇದೆ. ಒಟ್ಟಿನಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ನಗರಸಭೆ ಅಧಿಕಾರಿಗಳಿಲ್ಲದೆ ಜನರ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿಯುವ ಸ್ಥಿತಿ ನಿರ್ಮಾಣವಾಗಿದ್ದು ನಗರಸಭೆ ಸಮಸ್ಯೆಗೆ ಪರಿಹಾರ ಸಿಗಲಿದೆಯಾ, ಸಿಕ್ಕರೆ ಯಾವಾಗ ಎಂಬ ಪ್ರಶ್ನೆಗಳಿಗೆ ಉತ್ತರಿಸುವವರೇ ಇಲ್ಲವಾದ ಕಾರಣ ನಾಗರಿಕರ ಪರದಾಟ ಇಷ್ಟರಲ್ಲೇ ಪರಿಹಾರವಾಗುವ ಯಾವುದೇ ಲಕ್ಷಣಗಳಿಲ್ಲ ಎಂದರೆ ತಪ್ಪಾಗಲಾರದು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವಪ್ರಸಿದ್ಧ ನಂದಿ ಗಿರಿಧಾಮ ವೀಕ್ಷಣೆ ಮಾಡಲು ದೂರದಿಂದ ಜನ ಬರೋದು ಸಹಜ.
ಆದರೆ ಸ್ಥಳೀಯರು ಸಹಸ್ರಾರು ಸಂಖ್ಯೆಯಲ್ಲಿ ಅದೇ ನಂದಿ ಗಿರಿಧಾಮವನ್ನು ಪ್ರದಕ್ಷಿಣೆ ಮಾಡೋದು ಇಲ್ಲಿ ಪ್ರತಿ ವರ್ಷ ನಡೆಯುವ ಒಂದು ಸಂಪ್ರದಾಯ. ಆಷಾಢ ಮಾಸದಲ್ಲಿ ನಂದಿ ಗಿರಿ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ ಶಿವನನ್ನೇ ದರ್ಶನ ಮಾಡಿದಷ್ಟು ಪುಣ್ಯ ಎಂಬ ನಂಬಿಕೆ ಇರುವ ಕಾರಣ ನಂದಿಗಿರಿ ಪ್ರದಕ್ಷಿಣೆ ಮಾಡಲಾಗುತ್ತದೆ. ಹೌದು, ನಂದಿಗಿರಿ ಎಂದರೆ ಆಕರ್ಷಣೀಯ ಪ್ರವಾಸಿ ತಾಣ ಮಾತ್ರವಲ್ಲ, ಅದು ಪುಣ್ಯಕ್ಷೇತ್ರವೂ ಹೌದು. ಸಾಕ್ಷಾತ್ ಶಿವನೇ ನೆಲೆಸಿರುವ ಸ್ಥಳ ಎಂಬ ನಂಬಿಕೆ ಎಂದಿಗೂ ಇದೆ. ಹಾಗಾಗಿಯೇ ನಂದಿಗಿರಿ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ ಶಿವನ ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಎಂಬ ನಂಬಿಕೆ ಇರೋದರಿಂದ ಪ್ರತಿ ವರ್ಷದ ಆಷಾಢ ಮಾಸದಲ್ಲಿ ನಂದಿಗಿರಿ ಪ್ರದಕ್ಷಿಣೆ ಮಾಡುವುದು ರೂಢಿ. ಅದರಲ್ಲೂ ಸಹಸ್ರಾರು ಸಂಖ್ಯೆಯಲ್ಲಿ ಸುತ್ತಮುತ್ತಲ 2 ಜಿಲ್ಲೆಗಳ ಹಲವಾರು ಗ್ರಾಮಗಳ ಜನತೆ ಈ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸುತ್ತಾರೆ. ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಗೆ ಮಾತ್ರ ಸೇರಿದ್ದಲ್ಲ, ಬದಲಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಗೂ ಒಳಪಟ್ಟಿದೆ. ಉಭಯ ಜಿಲ್ಲೆಗಳ ವ್ಯಾಪ್ತಿಗೆ ಸೇರಿದ ದಿಬ್ಬಗಿರಿ, ವಿಷ್ಣುಗಿರಿ, ನಂದಿಗಿರಿ, ಚನ್ನಗಿರಿ ಮತ್ತು ಸ್ಕಂದಗಿರಿ ಸೇರಿ ಚಿಕ್ಕಬಳ್ಳಾಪುರ ಪಂಚಗಿರಿಗಳ ನಾಡು ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಅಲ್ಲದೆ ಪ್ರಸಿದ್ಧ ಟ್ರೆಕ್ಕಿಂಗ್ ತಾಣವಾಗಿರುವ ಸ್ಕಂದಗಿರಿ ಇದೇ ಪಂಚಗಿರಿಗಳ ಸಾಲಿಗೆ ಸೇರಿದ. ಈ ಎಲ್ಲ ಗಿರಿಗಳಿಗೂ ಧಾರ್ಮಿಕ ಹಿನ್ನೆಲೆ ಇರುವುದು ವಿಶೇಷ. ಶಿವಪುರಾಣಕ್ಕೂ ಈ ನಂದಿ ಗಿರಿಧಾಮಕ್ಕೂ ಅವಿನಾಭಾವ ಸಂಬಂಧವಿದೆ. ಈ ಪ್ರದೇಶದಲ್ಲಿ ಶಿವ ನೆಲೆಸಿರೋ ನಂಬಿಕೆ ಈ ವ್ಯಾಪ್ತಿಯ ಜನರಲ್ಲಿ ಬಲವಾಗಿ ಬೇರೂರಿದೆ. ಇಂತಹ ಧಾರ್ಮಿಕ ಹಿನ್ನೆಲೆಯುಳ್ಳ ನಂದಿ ಗಿರಿ ಪ್ರದಕ್ಷಿಣೆ ಮಾಡಿದರೆ ಶಿವನ ದರ್ಶನದಷ್ಟೇ ಪುಣ್ಯ ಎಂಬ ನಂಬಿಕೆ ಸ್ಥಳೀಯರಲ್ಲಿದೆ. ಈ ಹಿನ್ನೆಲೆಯಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ಇಂದು ಗಿರಿ ಪ್ರದಕ್ಷಿಣೆ ಮಾಡಿದ್ರ. ಅದರಲ್ಲೂ ಆಷಾಢ ಮಾಸದ ಕೊನೆಯ ಸೋಮವಾರದಂದೇ ಈ ಗಿರಿ ಪ್ರದಕ್ಷಿಣೆ ಮಾಡುವುದು ವಿಶೇಷ. ಸಾವಿರಾರು ಸಂಖ್ಯೆಯಲ್ಲಿದ್ದ ಸ್ಥಳೀಯ ಭಕ್ತರು ಭಜನೆ ಮತ್ತು ಶಿವನಾಮ ಸ್ಮರಣೆಯೊಂದಿಗೆ ನಂದಿಗಿರಿ ಪ್ರದಕ್ಷಿಣೆ ಮಾಡಿದ್ರ. ಇಂದು ಮುಂಜಾನೆ ಭೋಗನಂದೀಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗಿರಿ ಪ್ರದಕ್ಷಿಣೆ ಚಾಲನೆ ನೀಡಲಾಯಿತು. ನಂದಿಗಿರಿಧಾಮದ ಜೊತೆಗೆ ದಿಬ್ಬಗಿರಿ, ವಿಷ್ಣುಗಿರಿ, ಚನ್ನಗಿರಿ ಮತ್ತು ಸ್ಕಂದಗಿರಿ ಧಾಮಗಳ ಪ್ರದಕ್ಷಿಣೆಯನ್ನು ಮಾಡಲಾಯಿತು. ಮುಂಜಾನೆಯಿಂದಲೇ ಪ್ರದಕ್ಷಿಣೆಯನ್ನ ಭಕ್ತಾದಿಗಳು ನೆರವೇರಿಸಿದ್ರ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳಿಂದಲೂ ಗಿರಿ ಪ್ರದಕ್ಷಿಣೆಗಾಗಿ ಭಕ್ತರು ಪ್ರತಿ ವರ್ಷ ಆಗಮಿಸುವುದು ರೂಢಿಯಾಗಿದ್ದು, ಸುಮಾರು 20,000ಕ್ಕೂ ಹೆಚ್ಚು ಜನರು ಇಂದಿನ ಗಿರಿ ಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ರ. ಸುರದನ್ಪುರ ರಾಜನಕುಂಟೆ ನಿಯರಿಂದ ಬಂದಿದ್ದೀನಿ. 3 ವರ್ಷದಿಂದ ಅಂದ್ಕೊಳ್ತಿದ್ದೆ, ಅದಾಗಲಿಲ್ಲ. ಈ ವರ್ಷ ಬಂದಿದ್ದೀವಿ. ಪ್ರಾರಂಭ ನಂದಿಯಿಂದ ಪ್ರಾರಂಭ ಮಾಡಿದ್ವಿ. 18 ಕಿಲೋಮೀಟ್ರ್ ಇದೆ ಅಂತೆ. ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ರೀಚ್ ಆಗಿದ್ದೀವಿ. ಇಲ್ಲಿ ಮಜ್ಜಿಗೆ ಕೊಡ್ತಿದ್ರು. ಇಲ್ಲಿ ನಂದಿ ಕಣಿವೆ ಬಸವಣ್ಣನ ದರ್ಶನ ಮಾಡಿಕೊಂಡು ಈಗ ಮುಂದೆ ಜರ್ನಿ ಮಾಡಬೇಕು ಏನೋ ಅಂದ್ಕೊಂಡು ನಡೀತಾ ಇದ್ದೀವಿ. ಅದು ಸಕ್ಸಸ್ ಆದರೆ ನೆಕ್ಸ್ಟ್ ಇಯರ್ ಮತ್ತೆ ಬರೋಣ ಅನ್ನೋದು ಗೋಲ್ ಇದೆ. ವಿಶೇಷತೆ ಇವಾಗ ಆಷಾಢದ ಪ್ರತಿ ಕೊನೆ ಸೋಮವಾರದಲ್ಲಿ ಇಲ್ಲಿ ನಡೆಯೋದು ವಾಡಿಕೆ ಇದೆಯಂತೆ. ಆವಾಗ ಏನಾದರೂ ಕೋರಿಕೆ ಮನಸ್ಸಲ್ಲಿ ಅಂದ್ಕೊಂಡು ನಡೆದ್ರೆ ಈಡೇರುತ್ತೆ ಅನ್ನೋದು ಇಲ್ಲಿನ ಜನಗಳ ನಂಬಿಕೆ. ಹಂಗಾಗಿ ನಾನು ಈ ವರ್ಷ ಬಂದಿದ್ದೀನಿ. ನಾವು ಆಲ್ಮೋಸ್ಟ್ ಬೆಳಗ್ಗೆ 6:30ಗೆ ಪ್ರಾರಂಭ ಮಾಡಿದ್ವಿ. 10 ಕಿಲೋಮೀಟರ್ಸ್ ರೀಚ್ ಮಾಡಿದ್ದೀವಿ. ಆಲ್ಮೋಸ್ಟ್ 18 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಹೊಸಕೋಟೆ ತಾಲೂಕು ಆಲ್ಪನಹಳ್ಳಿಯಿಂದ ಬಂದಿದ್ದೀವಿ. ಇದು ನಂದಿ ಕಣಿವೆ ಬಸವಣ್ಣ, ನಂದಿ ಭೋಗನಂದೀಶ್ವರ ಸ್ವಾಮಿ ಅನ್ನೋದು ಇತಿಹಾಸದಿಂದನೂ ಇರತಕ್ಕಂಥ ಒಂದು ದೇವಸ್ಥಾನ. ಆದರೂ ಇಲ್ಲಿ ಒಂದು ನಂಬಿಕೆ ಏನಪ್ಪ ಅಂತಂದರೆ, ಬಸವಣ್ಣ ಅನ್ನೋದು ಇದಾನೆ. ಹಿಂದೆ ಇತಿಹಾಸದಲ್ಲಿ ಯಾವಾಗೋ ನಡೆದೋಗಿರ್ತಕ್ಕಂಥ ಒಂದು ಸಮಯ ಸಂದರ್ಭಗಳನ್ನು ಇವಾಗಿನ ಜನ ಕೂಡ ನಂಬಿಕೆ ಅನ್ನೋದು ಇರೋದ್ರಿಂದ ಈ ಪ್ರದಕ್ಷಿಣೆ ಅನ್ನೋ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಪ್ರದಕ್ಷಿಣೆ ಅನ್ನೋದು 80 ವರ್ಷಗಳ ಇತಿಹಾಸ ಹೊಂದಿದೆಯಂತೆ. ಬಟ್ ನಮಗೆ ಇತ್ತೀಚೆಗೆ ಗೊತ್ತಾಗಿರ್ತಕ್ಕಂಥ ಈ ವಿಷಯ. ಅದಕ್ಕೋಸ್ಕರ ನನ್ನ ತಂಗಿಯವರು ಒಂದು 5 ವರ್ಷದಿಂದ ಬರ್ತಾ ಇದ್ದಾರೆ ಪ್ರದಕ್ಷಿಣೆ ಬರೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಮಾನಸಿಕವಾಗಿ ನಾವು ನಂಬಿದ್ರೆ ನಮ್ಮ ಮುಂದಿನ ಪೀಳಿಗೆ ಸಹ ದೇವರು, ಭಯ, ಭಕ್ತಿ, ಹಿರಿಯರು ಅನ್ನೋ ಒಂದು ನಂಬಿಕೆ ಮೂಡಿಸ್ಕೊಂಡು ಬರ್ತಾರೆ ಅನ್ನೋ ಒಂದು ವಿಶೇಷವಾದ ವಾಡಿಕೆ ಇದೆ. ಅದಕ್ಕೋಸ್ಕರವಾಗಿ ನಾನು ಪ್ರದಕ್ಷಿಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಇಲ್ಲಿ ಇರ್ತಕ್ಕಂತಹ ಜನಗಳು ಸಹ ಅದೇ ರೀತಿಯಾಗಿ ಪ್ರೋತ್ಸಾಹವನ್ನು ಕೊಡ್ತಾರೆ, ಹುರಿದುಂಬಿಸ್ತಾರೆ. ಕಾಫಿ, ಟೀ ಆಗಿರ್ಬೋದು, ಉಪಹಾರ ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ. ವಿಶೇಷವಾಗಿ ಹೆಣ್ಮಕ್ಳಿಗೆ ಶೌಚಾಲಯವನ್ನು ಸಹ
ಕಲ್ಪಿಸ್ಕೊಟ್ಟಿರ್ತಕ್ಕಂಥದ್ದು ತುಂಬ ಒಂದು ಸಂತೋಷಕರವಾದಂಥ ವಿಚಾರ. ಹಾಗೆ ಇಲ್ಲಿ ಒಂದು ನೋಡ್ಕೊಂಡು ಬರ್ತಾನೆ ಇದ್ವಿ, ಒಂದೊಂದು ಕಿಲೋಮೀಟರ್ಗೂ ಸಹ ಪೊಲೀಸ್ ಸಹ ವ್ಯವಸ್ಥೆ ಇದೆ, ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ. ಎಲ್ಲ ರೀತಿಯಲ್ಲೇ ರಕ್ಷಣೆ ಸಹ ಇಲ್ಲಿ ಇರೋದ್ರಿಂದ ದಯವಿಟ್ಟು ಏನು ನೋಡ್ತಾ ಇರ್ತೀವಿ ಅನ್ನೋ ಎಲ್ಲ ನಾಗರಿಕರು ಸಹ ಮತ್ತೊಂದು ಸಲ ಬನ್ನಿ, ಪ್ರದಕ್ಷಿಣೆ ಮಾಡಿ ಈ ಒಂದು ನಂದೀಶ್ವರ ಸ್ವಾಮಿಯ ಒಂದು ಆರೈಕೆಯನ್ನು ನೀವು ದರ್ಶನವನ್ನು ಪಡೆದು ಅದರ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಿದ ಪೋಲಿಯೋ ಚುಚ್ಚುಮದ್ದು ಮಗುವಿನ ಆರೋಗ್ಯ ಹದಗೆಡಿಸಿದ ಆರೋಪ ನಂಜನಗೂಡು ತಾಲೂಕಿನ ದೊಡ್ಡಕವಲಂದಿ ಗ್ರಾಮದಲ್ಲಿ ಕೇಳಿಬಂದಿದೆ. ಕಳೆದ 9 ತಿಂಗಳಿನಿಂದ ನರಳುತ್ತಿರುವ ಮಗುವಿನ ಸ್ಥಿತಿ ಮನಕಲುಕುವಂತೆ ಮಾಡಿದೆ. ಆಸ್ಪತ್ರೆ ಸಿಬ್ಬಂದಿ ಮಾಡಿದ ಎಡವಟ್ಟಿಗೆ 9 ತಿಂಗಳ ಹಸುಳೆ ನರಕ ಯಾತನೆ ಅನುಭವಿಸುತ್ತಿರುವುದು ಪೋಷಕರನ್ನ ನರಕದ ಕೂಪಕ್ಕೆ ತಳ್ಳುವಂತಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಿದ ಪೋಲಿಯೋ ಚುಚ್ಚುಮದ್ದು ಮಗುವಿಗೆ ಆರೋಗ್ಯ ಹದಗೆಡಿಸಿದ ಆರೋಪ ನಂಜನಗೂಡು ತಾಲೂಕಿನ ದೊಡ್ಡಕವಲಂದಿ ಗ್ರಾಮದಲ್ಲಿ ಕೇಳಿಬಂದಿದೆ. ನಂಜನಗೂಡು ತಾಲೂಕಿನ ದೊಡ್ಡಕವಲಂದಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಮಾಡಿದ ಎಡವಟ್ಟಿಗೆ ನವೀದ್ ಖಾನ್ ಮತ್ತು ಆಪಿಫಾ ದಂಪತಿಗಳ 9 ತಿಂಗಳ ಮಗು ಮೊಹಮ್ಮದ್ ತಹೀಕ್ ತತ್ತರಿಸಿದೆ. ಮಗುವಿನ ನರಳಾಟಕ್ಕೆ ಇಡೀ ಕುಟುಂಬ ಕಣ್ಣೀರಿಡುತ್ತಿದೆ. ತಮ್ಮ 2.5 ತಿಂಗಳಿನ ಮಗುವಿಗೆ ದೊಡ್ಡಕವಲಂದಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ನವೀದ್ ಖಾನ್ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಪೋಲಿಯೋ ಇಂಜೆಕ್ಷನ್ ಕೊಡಿಸಿದ್ದಾರೆ. ಸಮುದಾಯ ಆರೋಗ್ಯಾಧಿಕಾರಿ ದಿವ್ಯಾ ಎಂಬುವರು ಚುಚ್ಚುಮದ್ದು ನೀಡಿದ್ದಾರೆ. ನಂತರ 2 ರಿಂದ 3 ದಿನಗಳಲ್ಲಿ ಚುಚ್ಚುಮದ್ದು ನೀಡಿದ ಜಾಗದಲ್ಲಿ ಗಂಟು ಕಾಣಿಸಿಕೊಂಡಿದೆ. ನಂತರ ಇನ್ಫೆಕ್ಷನ್ ಆಗಿದೆ. ಈ ಬಗ್ಗೆ ಚೆಕ್ಅಪ್ ಮಾಡಿಸಿದಾಗ 1-2 ದಿನಗಳಲ್ಲಿ ಸರಿಯಾಗುತ್ತದೆ ಎಂದು ಭರವಸೆ ನೀಡಿ ಕಳಿಸಿದ್ದಾರೆ. ಆದರೆ ಗಾಯ ಉಲ್ಬಣವಾಗಿ ರಣವಾಗಿದೆ. ಗಾಯದ ನೋವಿಗೆ ಮಗು ಚಂಡಿ ಹಿಡಿದಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ರೂ ಗುಣವಾಗಿಲ್ಲ. ನಂತರ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಮೈನರ್ ಸರ್ಜರಿ ಮಾಡಿದ್ದಾರೆ. ಹೀಗಿದ್ದು ಮಗುವಿನ ಗಾಯದ ಸ್ಥಿತಿ ಮತ್ತಷ್ಟು ಹೆಚ್ಚಾಗಿದೆ. ದಿನೇ ದಿನೇ ಗಾಯ ಉಲ್ಬಣವಾಗುತ್ತಿದೆ. ಈ ಕುರಿತು ಸಮುದಾಯ ಆರೋಗ್ಯಾಧಿಕಾರಿ ದಿವ್ಯಾ ಅವರನ್ನ ಸಂಪರ್ಕಿಸಿದಾಗ ಜಾರಿಕೊಳ್ಳುವ ಯತ್ನ ಮಾಡಿ ನಂತರ ಒಪ್ಪಿಕೊಂಡಿದ್ದಾರೆ. ಸದ್ಯ ಮಗುವಿಗೆ ಮೇಜರ್ ಆಪರೇಷನ್ ಅಗತ್ಯವಿದೆ ಎಂದು ವೈದ್ಯರು ಹೇಳಿದ್ದಾರೆ. ಮಗುವಿನ ಚಿಕಿತ್ಸೆ ವೆಚ್ಚ ಭರಿಸುವ ಶಕ್ತಿ ಕುಟುಂಬಕ್ಕೆ ಇಲ್ಲ. ಈ ಬಗ್ಗೆ ಜಿಲ್ಲಾ ವೈದ್ಯಾಧಿಕಾರಿಗೆ ದೂರು ನೀಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಈಗಾಗಲೇ ಮನವಿ ಮಾಡಿ 1 ತಿಂಗಳು ಕಳೆದರೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಹೆಚ್ಚಿನ ಚಿಕಿತ್ಸೆ ಕೊಡಿಸಲು ಕುಟುಂಬಕ್ಕೆ ಆರ್ಥಿಕ ಶಕ್ತಿ ಇಲ್ಲ. ಜಿಲ್ಲಾ ವೈದ್ಯಾಧಿಕಾರಿ ಇಚ್ಛಾಶಕ್ತಿ ತೋರಿಸುತ್ತಿಲ್ಲ. ಆದರೆ ಮಗುವಿನ ಸ್ಥಿತಿ ಶೋಚನೀಯವಾಗುತ್ತಿದೆ. ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕಿದೆ. ಕಳೆದ 9 ತಿಂಗಳಿನಿಂದ ನರಳುತ್ತಿರುವ ಮಗುವಿಗೆ ಸೂಕ್ತ ಚಿಕಿತ್ಸೆ ಒದಗಿಸಬೇಕಿದೆ. ಜನವರಿ 25ಕ್ಕೆ ನಾವು 2.5 ತಿಂಗಳದ್ದು ವ್ಯಾಕ್ಸಿನೇಷನ್ ಹಾಕಿದ್ವಿ ನಮ್ಮೂರಲ್ಲೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಅದಾದ ನಂತರ ಒಂದು 8 ದಿನ ಆದಮೇಲೆ ಒಂದು ಸ್ವಲ್ಪ ಗಂಟಲು ಇತ್ತು, ಸ್ವಲ್ಪ ಇತ್ತು, ಆಗುವಾಗ ದಪ್ಪ ಆಗ್ತಾ ಇತ್ತು ಅದು. ಆಮೇಲೆ ನಾವು ಹೋಗ್ಬಿಟ್ಟು ಅಲ್ಲಿ ನಮ್ಮ ಡಾಕ್ಟ್ರ್ ಇದ್ದಾರಲ್ಲ ಅವ್ರಿಗೆ ಮಗು ಹೋಗಿ ತೋರಿಸಿ ಹಿಂಗಾಗಿದೆಯಲ್ಲ ಏನು ಮಾಡೋದು ಅಂತ. ಅವರು ಏನೂ ಇಲ್ಲ, ಒಂದು ಸ್ವಲ್ಪ ಐಸ್ ಹಾಕಿ ಕೆಲವು ಮಕ್ಕಳಿಗೆ ಹಿಂಗಾಗತ್ತೆ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಕಳಿಸಿದ್ರು. ಪುನಃ ಒಂದು 10 ದಿನ ಆಯಿತು, 15 ದಿನ ಆಯಿತು, ಪುನಃ ಹೋಗ್ಬಿಟ್ಟು ತೋರಿಸಿದ್ವಿ. ಅವ್ರು ಹಾಗೆ ಹೇಳ್ಬಿಟ್ಟು ಕಳಿಸಿದ್ರು. ಆಮೇಲೆ ನಮ್ಮ ಹೆಂಡತಿ ಮತ್ತು ನಮ್ಮ ತಂದೆಯವರು ಗುರುವಾರ ಅಲ್ಲಿಗೆಲ್ಲ ಇರ್ತಾರಲ್ಲ ಹಾಕೋರು, ಅವ್ರ ಹತ್ರ ಹೋಗ್ಬಿಟ್ಟು ತೋರಿಸಿ. ಅವರು ಯಾರು ಹಾಕವ್ರೆ, ದಿವ್ಯಾ ಅಂತ ಒಬ್ಬರು ಲೇಡಿ ಬರ್ತಾವ್ರೆ, ಅವರು ಹಾಕಿದ್ದಾರೆ. ಅವ್ರಿಗೆ ಹೇಳಿದರೆ ಅವರು ನಾನು ಹಾಕಿಲ್ಲ ಅಂತ ಇದು ಮಾಡಿದ್ರಿ. ಆ ದಿನ 25ಕ್ಕೆ ನೀವೇ ಇದ್ದಿದ್ದು ಅಂತ ರಿಜಿಸ್ಟ್ರ್ ತಗೊಂಡು ಬಂದು ತೋರಿಸಿದಾಗ ಅವ್ರು ಸೈನ್ ಹಾಕಿದ್ರು, ಅದರಲ್ಲಿ ಸೈನ್ ಹಾಕಿದ್ರು. ಆಮೇಲೆ ನಾನೇ ಹಾಕಿದ್ದು ಅಂತ ಇದು ಮಾಡಿದ್ವಿ. ಅದು ಆದಮೇಲೆ ಇಷ್ಟು ಒಂದು 7 ತಿಂಗಳು ಆಗಿದೆ, 7 ತಿಂಗಳು 8 ತಿಂಗಳು ಆಗ್ತಾ ಇದೆ. ದಿವ್ಯಾ ಹಾಕವ್ರಲ್ಲ, ಒಂದು ಸಲನೂ ಬಂದಿಲ್ಲ, ಫೋನಲ್ಲೂ ಮಾತಾಡಿಲ್ಲ, ಏನೂ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಕೃಷಿ ವಲಯದಲ್ಲಿ ಹೊಸ ಪದ್ಧತಿ, ಹೊಸ ಬೆಳೆಗಳತ್ತ ಮುಖ ಮಾಡಿದ್ರೆ ಗೇಲಿ ಮಾಡೋರೇ ಹೆಚ್ಚ. ಅದರಲ್ಲೂ ಬಂಡವಾಳ ಹೂಡಿ ಕೈಸುಟ್ಟಿಕೊಳ್ಳುವ ಆತಂಕದ ಮಧ್ಯೆ
ನೂತನ ಪದ್ಧತಿಯಲ್ಲಿ ಸಾವಯವ ಕೃಷಿ ಮಾಡಿ ಸೈ ಎನಿಸಿಕೊಂಡ ರೈತ ದಂಪತಿಗಳು ಕೈತುಂಬಾ ಕಾಸು ನೋಡ್ತಾ ಬೆಳೆಯನ್ನ ಮತ್ತಷ್ಟು ವಿಸ್ತರಿಸಿಕೊಂಡು ನೆಮ್ಮದಿಯತ್ತ ಮುಖ ಮಾಡ್ತಿದ್ದಾರೆ. ಅದ್ಯಾವ ಬೆಳೆ, ಆ ರೈತ ದಂಪತಿಗಳು ಯಾರು ಅಂತೀರಾ? ನೀವೇ ನೋಡಿ. ಬಯಲುಸೀಮೆ ಪ್ರದೇಶದಲ್ಲಿ ಕೃಷಿಗಾಗಿ ಖುಷಿಯನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ. ಆದರೆ ಕೃಷಿಯನ್ನ ಕುಲ ಕಸುಬನ್ನಾಗಿಸಿಕೊಂಡಿರುವ ಶ್ರಮಿಕರಿಗೆ ಕೃಷಿ ಹೊರತಾಗಿ ಬೇರೇನೂ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ವೇಮಗಲ್ ಗ್ರಾಮದ ಭಾಗ್ಯಮ್ಮ ನರಸಿಂಹರೆಡ್ಡಿ ದಂಪತಿಗಳು ತೈವಾನ್ ಸೀಬೆ ಬೆಳೆದು ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ. ವೃತ್ತಿಯಲ್ಲಿ ಸರ್ಕಾರಿ ಶಿಕ್ಷಕರಾಗಿರುವ ನರಸಿಂಹರೆಡ್ಡಿ ಅವರ ಪ್ರವೃತ್ತಿ ಕೃಷಿ. ವಂಶ ಪಾರಂಪರ್ಯವಾಗಿ ಬಂದಿರುವ ಕೃಷಿಯನ್ನ ಅವರು ಮರೆತಿಲ್ಲ. ಇನ್ನು ಪತ್ನಿ ಭಾಗ್ಯಮ್ಮರಿಗೆ ಪೂರ್ವಜರಿಂದ ಬಂದ ಕೃಷಿ ರೂಢಿಸಿದ ನರಸಿಂಹರೆಡ್ಡಿ ತಜ್ಞರ ಸಲಹೆ ಮಾರ್ಗದರ್ಶನದೊಂದಿಗೆ ತೈವಾನ್ ಸೀಬೆ ಬೆಳೆದು ವಾರ್ಷಿಕ ಲಕ್ಷಾಂತರ ರೂಪಾಯಿ ಗಳಿಸುತ್ತಿದ್ದಾರೆ. ಪೂರ್ವಜರಿಂದ ಬಂದ ಜಮೀನಿನಲ್ಲಿ ಮೊದಲು ಟೊಮ್ಯಾಟೊ, ಈರುಳ್ಳಿ ಸೇರಿದಂತೆ ಅಲ್ಪಕಾಲಿಕ ಬೆಳೆಗಳನ್ನು ಬೆಳೆದು ಉತ್ತಮ ಫಸಲು ಬಂದರೂ ಉತ್ತಮ ಬೆಲೆ ಸಿಗದೆ ಆರ್ಥಿಕವಾಗಿ ತೀವ್ರ ನಷ್ಟಕ್ಕೊಳಗಾಗಿದ್ರ. ಇದೀಗ ತೈವಾನ್ ಸೀಬೆ ಮೂಲಕ ಆರ್ಥಿಕವಾಗಿ ನೆಮ್ಮದಿ ಕಂಡುಕೊಂಡಿದ್ದಾರೆ. ಸರ್, ನಮ್ಮ ಹೆಸರು ನರಸಿಂಹರೆಡ್ಡಿ ಅಂತೇಳಿ. ನಾವು ಪ್ರೈಮರಿ ಸ್ಕೂಲ್ ಟೀಚರು. ನಾವು ಮೊದಲು ಬೇರೆ ಬೆಳೆಗಳೆಲ್ಲ ಮಾಡ್ತಾಯಿದ್ವಿ. ಆ ಎಲ್ಲ ಬೆಳೆಗಳು ಮಾಡಿನೂ ಆ ಎಲ್ಲ ಬೆಳೆಗಳಲ್ಲೂ ಕೂಡ ನಮಗೇನು ಸಿಗ್ತಾ ಇರಲಿಲ್ಲ. ಇನ್ನು ಬೇರೆ ಬರೋ ಇದರಲ್ಲೇ ಅದಕ್ಕೆ ಹಾಕಿ ಬಂಡವಾಳ ಲಾಸ್ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ನಾವು ಏನು ಆರ್ಟಿಕಲ್ಚರ್ ಕಡೆ ಹೋಗೋಣ, ಏನನ್ನ ಬೆಳೆಗಳು ಮಾಡೋಣ, ತೋಟಗಾರಿಕೆ ಇದರಲ್ಲಿ ಮಾಡೋಣ ಅಂಥೇಳಿ ನೋಡಿದಾಗ ನಮಗೆ ತೊಟ್ಲಿಯಲ್ಲಿ ವೆಂಕಟರಾಮರೆಡ್ಡಿ ಅಂತೇಳಿ ಅವರ ಒಂದು ಪರಿಚಯ ಆಯಿತು. ಅವ್ರನ್ನ ನಾವು ಮೀಟ್ ಮಾಡಿದ್ವಿ. ಸರ್, ಈ ರೀತಿ ನಾವು ಬೇರೆ ಬೆಲೆ ಮಾಡಿ ಎಲ್ಲ ಸ್ವಲ್ಪ ಲಾಸ್ ಆಗ್ತಾಯಿದ್ದೀವಿ, ಆರ್ಟಿಕಲ್ಚರ್ ಕಡೆ ಹೋಗೋಣ ಅಂತಿದ್ದೀವಿ. ಏನು ಬೆಲೆ ಮಾಡಿದ್ರೆ ನಮಗೆ ಲೋ ಕಾಸ್ಟು ಅಲ್ಲಿ ಏನನ್ನ ನಮಗೆ ಅನುಕೂಲ ಆಗುತ್ತೆ ಅಂತ ಅವ್ರನ್ನ ವಿಚಾರಿಸಿದಾಗ ಅವರು ತೈವಾನ್ ಲೈಟ್ ಪಿಂಕ್ ಅಂತೇಳಿ ಒಂದು ಕ್ರಾಪ್ ಇದೆ ಸರ್. ಅದನ್ನು ಊನಿ ಅದು ಗಿಡಕ್ಕೆ ಬಂದು ನಿಮಗೆ ಒಂದು 3-4 ವರ್ಷ ಗಿಡ ಆಗಿದೆ ಅಂತ ಹೇಳಿದರೆ ಅದಕ್ಕೆ ಕನಿಷ್ಠ ಅಂದರೂ 400-450 ಕಾಯಿಗಳು ಬರ್ತವೆ. ಅದು ಗಿಡ ಕೆಪಾಸಿಟಿ ನೋಡಿಕೊಂಡು ನಾವು ಬೇಕಾದ್ರೆ ಮಾಡಬಹುದು ಅಂತ ಹೇಳಿದರು. ಅದಕ್ಕೆ ಮತ್ತು ಅವರ ಒಂದು ಡೈರೆಕ್ಷನಲ್ಲಿ ಅವ್ರನ್ನೊಂದು ಸಲ ಕರೆಸ್ಕೊಂಡು ನಮ್ಮ ಭೂಮಿಯಲ್ಲಿ ನೋಡಿಕೊಂಡು ಮತ್ತು ನಾವಿಲ್ಲಿ ಗಿಡಗಳನ್ನು 900 ಗಿಡಗಳನ್ನು ನಾಟಿ ಮಾಡಿದ್ದೀವಿ. ಅದು ಜಾರ್ಖಂಡಿನ ರಾಯ್ಪುರದಿಂದ ಗಿಡಗಳು ತರಿಸ್ಕೊಟ್ರು ನಮಗೆ. ತರಿಸ್ಕೊಟ್ಟು ಮತ್ತು ಭೂಮಿಯನ್ನು ಹದ ಮಾಡಿಬಿಟ್ಟು ಅದು ನೇಗಿಲಲ್ಲಿ ಹಾಕಿಬಿಟ್ಟು ಗಿಡ ಊನಿ ಬೆಳೆ ಬೆಳೆದು ಸರ್. ಅಂದರೆ ಗಿಡ ಉಣುವಾಗ ಗೊಬ್ಬರ ಏನೂ ಹಾಕಿಲ್ಲ, ಕೊಟ್ಟಿಗೆ ಗೊಬ್ಬರ. ಯಾಕೆ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹುಳು ಬೀಳುತ್ತೆ ಗೊಬ್ಬರಗೆ ಭೂಮಿಯಲ್ಲಿ. ಆ ಹುಳು ಬಿದ್ದಾಗ ಗಿಡ ಸತ್ತೋಗುತ್ತೆ. ಒಂದು ಗಿಡ ಹೋಯಿತು ಅಂದರೆ 100 ರೂಪಾಯಿ ಹೋಗುತ್ತೆ. ಒಂದು ಗಿಡ 100 ರೂಪಾಯಿ ಡೆಲಿವರಿ ನಮ್ಗೆ ಇಲ್ಲಿ ಕೊಟ್ಟರು ಅವರು, ವೆಂಕಟರಾಮರೆಡ್ಡಿ ಅವರು. ಮತ್ತು 900 ಗಿಡನ ಇಲ್ಲಿ ನಾಟಿ ಮಾಡಿದ್ದೀವಿ. ಈ 900 ಗಿಡಕ್ಕೆ ಫಸ್ಟು ಬೆಳೆದಾಗ ಅದು ಸ್ಟಾರ್ಟಿಂಗಿಂದನೇ ಏನಾಗುತ್ತೆ ಅಂತ ಹೇಳಿದ್ರೆ ಈಚು ಮೊಗ್ಗುಗಳು ಜಾಸ್ತಿ ಬರ್ತವೆ. ಬಂದಿದ್ದೆಲ್ಲ ಕಿತ್ತಾಕಿ ಮತ್ತು 8 ತಿಂಗಳಾದಾಗ ಅವ್ರು ಬಂದು, ಸರ್ ಈ ರೀತಿ ಗಿಡ ಕಟ್ ಮಾಡೋಣ, ಈಗಲೇ ನಾವು ಕ್ರಾಪ್ ಹಿಂಗೆ ಬಿಟ್ಟರೆ ಅದು ಮತ್ತೆ ಕೊಂಬೆಗಳೆಲ್ಲ ಮುರಿದೋಗುತ್ತೆ, ಎಲ್ಲ ಕೆಳಗಡೆಗೆ ಬಿದ್ದೋಗುತ್ತೆ, ಮತ್ತು ಟೊಮ್ಯಾಟೊ ಕೋಲುಗಳು ಹಾಕಿ ಎಲ್ಲ ಕಟ್ಟಬೇಕು, ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಮತ್ತು ನಾವು ಅದು ಗಿಡ ಕಟ್ ಮಾಡೋದಕ್ಕೆ ಮೊದಲು ಏನು ಮಾಡಿದ್ವಿ ಅಂದರೆ ಎಲ್ಲ ಪಾತಿ ಮಾಡಿಸ್ಬಿಟ್ಟು ಆವಾಗ ನಾವು ಕುರಿ ಗೊಬ್ಬರ ಮತ್ತು ಕೋಳಿ ಗೊಬ್ಬರ ಕೊಟ್ವಿ. ಮತ್ತು ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ ಆವಾಗ ಹೊಂಗೆ ಹಿಂಡಿ ಮತ್ತು ಬೇವಿನ ಹಿಂಡಿ ಹಾಕ್ತೀವಿ. ಯಾವುದೇ ರೀತಿ ನಾವು ಕೆಮಿಕಲ್ ಗೊಬ್ಬರಗಳೇನು ಕೊಟ್ಟೂ ಇಲ್ಲ, ಇದುವರೆಗೂ ಕೊಟ್ಟೂ ಇಲ್ಲ, ಇನ್ನು ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈಗಿರೋ ಜನ್ರೇಷನ್ಗೆ ಸಾಧ್ಯವಾದಷ್ಟು ನಾವು ಆರ್ಗ್ಯಾನಿಕಲ್ಲೇ ಬೆಳೆಯೋಣ ಅನ್ನೋ ಒಂದು ಉದ್ದೇಶದಿಂದ. ಇವತ್ತು ಬೇರೆ ತೋಟಗಳ ಕಾಯಿಗಳಿಗೂ ನಮ್ಮ ತೋಟದ ಕಾಯಿಗಳಿಗೂ ತುಂಬ ಡಿಫ್ರೆನ್ಸ್ ಇದೆ, ಟೇಸ್ಟ್ ಇದೆ. ನಮಗೆ ಇಲ್ಲಿ ಮಾಲ್ಗೆ ಎತ್ಕೊಂಡು ಹೋಗ್ತಾರೋ ಹುಡುಗ, ಆ ಹುಡುಗ ಹೇಳ್ತಾನೆ, ಅಣ್ಣ ಎಲ್ಲರೂ ನಿಮ್ಮ ಕಾಯಿಗಳು ಕೇಳ್ತಾರೆ, ಆ ತೋಟದ ಯಾವುದೋ ಕಾಯಿಗಳು ಅದು ಕೊಡಪ್ಪ, ನಮ್ಗೆ ಅದು ಕೊಡಪ್ಪ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕಾಯಿಗಳು ಆ ರೀತಿ ಇರ್ತವೆ, ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಪತಿ ನರಸಿಂಹರೆಡ್ಡಿ ಶಿಕ್ಷಕರಾಗಿ ಶಾಲೆಗೆ ಹೋಗೋದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಪತ್ನಿ ಭಾಗ್ಯಮ್ಮ ಎಕರೆಗೆ 900 ಸೀಬೆ ಗಿಡ ಹಾಕಿಸಿ ಅದಕ್ಕೆ ಡ್ರಿಪ್ನಲ್ಲಿ ನೀರು ಹರಿಸಿ ಸಾವಯವ ಗೊಬ್ಬರದೊಂದಿಗೆ ಗ್ರಾಮದ ಕೂಲಿಯಾಳುಗಳೊಂದಿಗೆ ಬೆಳೆಯನ್ನ ಅಚ್ಚುಕಟ್ಟಾಗಿ ಬೆಳೆದ ಪರಿಣಾಮ ಕೆಜಿಗೆ 68 ರೂಪಾಯಿವರೆಗೂ ವಾರ್ಷಿಕ 25ರಿಂದ 30 ಟನ್ ಸೀಬೆ ಇಳುವರಿ ಪಡೆಯುತ್ತಿದ್ದಾರೆ. ಇದರಿಂದ ಸೀಬೆ ಮಾರಾಟ ಮಾಡಿ ವಾರ್ಷಿಕ 15 ಲಕ್ಷಕ್ಕೂ ಹೆಚ್ಚು ಲಾಭ ಗಳಿಸುತ್ತಿದ್ದಾರೆ. ನನ್ನ ಹೆಸರು ಭಾಗ್ಯಮ್ಮ ಅಂತ. ನಮ್ಮವರು ಸ್ಕೂಲ್ಗೆ ಹೋಗ್ತಾರೆ, ಇರಲ್ಲ ಮನೆಗೆ. ನಾನೇ ಕೂಲಿಯವ್ರನ್ನ ಇಟ್ಕೊಂಡು ಎಲ್ಲ ಕವರ್ ಕಟ್ಟೋದು. ಈ ತೋಟಕ್ಕೆ ಒಂದು 30ರಿಂದ 40 ಜನ ಬೇಕಾಗುತ್ತೆ ಒಂದು ಸರಿ ಕವರ್ ಕಟ್ಟಬೇಕಾದ್ರೆ. ಕವರ್ ಕಟ್ಟಿಬಿಟ್ರೆ ಮತ್ತೆ 40 ದಿವಸಕ್ಕೆ ಕಾಯಿ ಬರುತ್ತೆ.
ಕಾಯಿ ಬಂದಾಗ ಬೆಳಗ್ಗೆನೇ ಒಂದು 10 ಜನ ಆದ್ರೂ 1 ಟನ್ ಕಾಯಿ ಕಿತ್ಬಿಡ್ತಾರೆ. ಮತ್ತು ಅದೆಲ್ಲ ಕವರ್ ಬಿಚ್ಚಿ ಫಾರ್ಮ್ಸ್ ಹಾಕಿ 1 ಗಂಟೆ 12:30 ಎಲ್ಲ ಕೊಟ್ಬಿಡಬೇಕು. ಅದೆಲ್ಲ ರೆಡಿ ಮಾಡಿ ನಾನೇ ಕಳಿಸ್ತೀನಿ. ಕವರ್ ಹಾಕೋದು ನಿಂಬೆ ಸೈಜ್ಗೆ ಕವರ್ ಹಾಕ್ತೀವಿ. ಅದಕ್ಕಿಂತಲೂ ಇದು ವಾಸಿನೇ ಸ್ವಲ್ಪ ಆರಾಮಿರುತ್ತೆ. ನಾವು ಕೃಷಿಯಲ್ಲಿ ಆರ್ಥಿಕ ಪ್ರಗತಿ ಪಡೆದು ಮುಂದುವರಿಯಬೇಕಾದ್ರೆ ಮಾರ್ಗದರ್ಶಕರು ಅವಶ್ಯಕತೆ ಇದೆ. ಸಂತೋಷ್ ಎಂಬುವರ ನೆರವಿನಿಂದ 1 ಎಕರೆಗೆ ಸೀಮಿತವಾಗಿದ್ದ ಸೀಬೆ ಬೆಳೆಯನ್ನ 4 ಎಕರೆಗೆ ವಿಸ್ತರಿಸಿಕೊಳ್ಳುವ ಮೂಲಕ ಭಾಗ್ಯಮ್ಮ ನರಸಿಂಹರೆಡ್ಡಿ ದಂಪತಿಗಳು ಹಲವು ರೈತರಿಗೆ ಮಾದರಿಯಾಗಿದ್ದಾರೆ. ಸರ್, ನನ್ನ ಹೆಸರು ಸಂತೋಷ್ ಅಂತ. ನನಗೆ ನರಸಿಂಹರೆಡ್ಡಿ ಸರ್ ಅವರು ಪರಿಚಯ ಆಗಿ ನಾರ್ಮಲಾಗಿ ಎಲ್ಲ ಬೇರೆ ಶಾರ್ಟ್ ಟೈಮ್ ಕ್ರಾಪ್ಸ್ ಎಲ್ಲ ಮಾಡ್ತಿದ್ದೀನಿ. ನನಗೆ ತುಂಬ ನಷ್ಟ ಆಗ್ತಿದೆ ಶಾರ್ಟ್ ಟೈಮ್ ಕ್ರಾಪ್ಸಿಂದ. ಏನಾದರೂ ಬೇರೆ ಬೆಳೆ ಏನಾದರೂ ಮಾಡಬೇಕು ಅಂತ ಕೇಳಿದ್ರು. ಮತ್ತು ಲಾಂಗ್ ಟರ್ಮ್ ಕ್ರಾಪ್ ಯಾವುದಾದ್ರೂ ಹೋಗಬೇಕು ಅಂತ ಕೇಳಿದಾಗ ಸಜೆಷನ್ ಮಾಡಿ ಅಂತ ಹೇಳಿದಾಗ ನಾನು ಇದು ತೈವಾನ್ ಪಿಂಕ್ ಅಂತ ಹೇಳ್ಬಿಟ್ಟು ಲೈಟ್ ಪಿಂಕ್ ಕಲರ್ ಬರುತ್ತೆ, ಸೀಡೆಲ್ಲ ತುಂಬ ಕಡಿಮೆ ಇರುತ್ತೆ, ಅದರಿಂದ ಇದು ಮಾಡಿ ಅಂತ ಹೇಳ್ಬಿಟ್ಟು ಶುಗರ್ ಲೆವೆಲ್ ಕೂಡ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ. ಅದರಿಂದ ಇವಾಗ ನಾರ್ಮಲಾಗಿ ಶುಗರ್ ಪೇಷಂಟ್ಗೆ ಜಾಸ್ತಿ ಇರೋದ್ರಿಂದ ಇದು ಶುಗರ್ ಲೆವೆಲ್ ಕಡಿಮೆ ಇರೋದ್ರಿಂದ ಮಾರ್ಕೆಟಿಂಗ್ ಸಮಸ್ಯೆ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ ಇದು ಅಂತ ಹೇಳ್ಬಿಟ್ಟು ತೈವಾನ್ ಪಿಂಕ್ ಮಾಡಿ ಸರ್ ಅಂತ ಹೇಳಿ ಸಜೆಷನ್ ಮಾಡಿದೆ. ಮತ್ತು ಸರ್ ನನಗೆ ಗಿಡ ಎಲ್ಲಿ ಒಳ್ಳೆ ಗಿಡ ಸಿಗುತ್ತೆ ಅಂತ ಗೊತ್ತಿಲ್ಲ, ನೀವೇ ತರಿಸ್ಕೊಡ್ಬೇಕು ಅಂತ ಹೇಳಿದರು. ಮತ್ತು ರಾಯ್ಪುರಿಂದ ಲ್ಯಾಬಲ್ಲಿ ಟೆಸ್ಟ್ ಮಾಡಿರೋಂಥ ಗಿಡನೇ ತರಿಸಿ ಕೊಟ್ವಿ. ಆವಾಗ ಸರ್ರು ಮಾಡಿದ್ರು. ಇದು ಆಲ್ಮೋಸ್ಟ್ ಒಂದು 6-7 ತಿಂಗಳು ಚೆನ್ನಾಗಿ ನೋಡ್ಕೊಂಡ್ರೆ ಒಂದು 8ನೇ ತಿಂಗಳಿಂದ ಕ್ರಾಪ್ಗೆ ನಾವು ಹೋಗ್ಬೋದು. 8ನೇ ತಿಂಗಳಿಂದ ಕ್ರಾಪ್ ಮಾಡಿದ್ರು. ಮತ್ತು ಇದು ವರ್ಷಕ್ಕೆ ಒಂದು 4 ಬೆಳೆ ಬರುತ್ತೆ. ನಾರ್ಮಲಾಗಿ ಸರ್ ಬಂದು 2 ಬೆಳೆ ಸಾಕು ಅಂತ ಹೇಳ್ಬಿಟ್ಟು 2 ಬೆಳೆನೇ ಇದು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಆರ್ಥಿಕ ಸಂಕಷ್ಟದ ಕಾರಣದಿಂದ ಕೃಷಿಯಿಂದ ಹೊರಗುಳಿಯುತ್ತಿರುವ ರೈತರು ನೂತನ ತಂತ್ರಜ್ಞಾನದೊಂದಿಗೆ ಬೆಳೆ ಬೆಳೆದು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಂಡ್ರೆ ರೈತರು ಆರ್ಥಿಕವಾಗಿ ಸದೃಢವಾಗಬಹುದು ಎಂಬುದಕ್ಕೆ ಈ ದಂಪತಿಗಳೇ ಸಾಕ್ಷಿ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಗಸವನ್ನ ಬಣ್ಣ ಬಣ್ಣದ ಗಾಳಿಪಟಗಳು ಆವರಿಸಿದ್ವ. ಒಂದು ನಕ್ಷತ್ರಾಕಾರವಾಗಿದ್ರೆ ಮತ್ತೊಂದು ಚೌಕಾಕಾರವಾಗಿದ್ವ. ಮತ್ತನೇಕ ತರಹೇವಾರಿ ಆಕೃತಿಗಳು. ಈ ಮೂಲಕ ಪಟಗಳು ಬಣ್ಣದ ಲೋಕವನ್ನೇ ಸೃಷ್ಟಿಸಿದ್ವ. ನೀಲಿ ಆಗಸವನ್ನು ಬಣ್ಣ ಬಣ್ಣದ ಗಾಳಿಪಟಗಳು ಆವರಿಸಿದವು. ಒಂದು ನಕ್ಷತ್ರಾಕಾರವಾಗಿದ್ದರೆ ಮತ್ತೊಂದು ಚೌಕಾಕಾರವಾಗಿದ್ದವು. ಮತ್ತನೇಕ ತರಹೇವಾರಿ ಆಕೃತಿಗಳು. ಈ ಮೂಲಕ ಪಟಗಳು ಬಣ್ಣದ ಲೋಕವನ್ನೇ ಸೃಷ್ಟಿಸಿದ್ದವು. ಪುರ ನಗರದ ಭಗತ್ ಸಿಂಗ್ ಮೈದಾನದಲ್ಲಿ ಗಾಳಿಪಟ ಕಲಾ ಸಂಘದಿಂದ ಹಮ್ಮಿಕೊಂಡಿದ್ದ ಗಾಳಿಪಟ ಸ್ಪರ್ಧೆ ಆಯೋಜಿಸಲಾಗಿತ್ತು. ಗಾಳಿಪಟ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ಈ ಗಾಳಿಪಟ ಉತ್ಸವವನ್ನು ಮುಂದುವರಿಸುತ್ತಿರುವುದರಿಂದ ಯುವ ಜನತೆಗೆ ಸಾಂಸ್ಕೃತಿಕ ಪರಂಪರೆ ಅರಿವಾಗುತ್ತದೆ. ಇಂತಹ ಪ್ರಾಚೀನ ಕ್ರೀಡೆಗಳನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಗಾಳಿಪಟ ತಯಾರಿಸುವ ಹಲವಾರು ಕಲಾವಿದರಿದ್ದಾರೆ. ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗಳಿಸಿದ್ದಾರೆ. ಗಾಳಿಪಟ ಕಲಾ ಸಂಘದಿಂದ ಪ್ರತಿ ವರ್ಷ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ದೇಹದಾಕಾರದ ಆಂಜನೇಯ ಪಟಗಳನ್ನು ಕಟ್ಟುವುದರಲ್ಲಿ ಇಲ್ಲಿನ ಕಲಾವಿದರು ಸಿದ್ಧಹಸ್ತರು. ದೊಡ್ಡಬಳ್ಳಾಪುರ ತಾಲೂಕಿನ ಗಾಳಿಪಟ ಕಲಾವಿದರು ವಿದೇಶಗಳಲ್ಲಿ ನಡೆದ ಉತ್ಸವಗಳಲ್ಲಿಯೂ ಭಾಗವಹಿಸಿದ್ದಾರೆ ಎಂದರು. ಸ್ಪರ್ಧೆಯಲ್ಲಿ ಪುನೀತ್ ರಾಜ್ಕುಮಾರ್ ಪಟ, ಭಜರಂಗಿ, ಹೆಣ್ಣು ಭ್ರೂಣ ಹತ್ಯೆ ತಡೆ, ಪರಿಸರ ಜಾಗೃತಿ ಮೂಡಿಸುವ ವಿವಿಧ ಬಗೆಯ ಗಾಳಿಪಟಗಳು ಇದ್ದವು. ಮಂಡ್ಯ, ಮೈಸೂರು, ರಾಮನಗರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಗಾಳಿಪಟ ಸ್ಪರ್ಧೆಗೆ ಜನ ಆಗಮಿಸಿದ್ದರು. ಮಹಿಳಾ ವಿಭಾಗ, ಪುರುಷರು ವಿಭಾಗ ಸೇರಿದಂತೆ 3 ವಿಭಾಗಗಳಲ್ಲಿ ಸ್ಪರ್ಧೆ ಆಯೋಜನೆ ನಡೆದಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದರು. ಗಾಳಿಪಟ ಸಂಘದ ಸದಸ್ಯರು ಕುಟುಂಬ ಸಮೇತರಾಗಿ ಆಗಮಿಸಿ ರಂಗುರಂಗಿನ ಗಾಳಿಪಟಗಳನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯಶ್ರೀ. ನಾವಿವತ್ತು 17ನೇ ವರ್ಷದ ರಾಜ್ಯ ಮಟ್ಟದ ಗಾಳಿಪಟ ಉತ್ಸವಕ್ಕೆ ಭಾಗವಹಿಸಕ್ಕೆ ಬಂದಿದ್ದೀವಿ. ನಾವು ವರ್ಷನೂ ಭಾಗವಹಿಸಕ್ಕೆ ಯಾವುದೇ ಮಿಸ್ ಮಾಡ್ದಿರ ಬರ್ತೀವಿ. ನಾವು ಇಲ್ಲಿ 3 ಹಂತಗಳಾಗಿ ಪಟಗಳ ಸ್ಪರ್ಧೆ ನಡೆಯುತ್ತೆ. ಮೊದಲನೇ ವಿಭಾಗ ಮಹಿಳೆಯರ ವಿಭಾಗ, ನಂತರ 2ನೇದು ಪುರುಷರ ವಿಭಾಗ, 3ನೇ ವಿಭಾಗ ಬಂದು 5 ಅಡಿಗಿಂತ ಹೆಚ್ಚಿನ ಪಟಗಳು. ನಾನಾ ಥರ ಪಟಗಳನ್ನ
ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಪುರುಷರ ಅಂದ್ರೆ 5 ಅಡಿಗಿಂತ ಹೆಚ್ಚಿನ ವಿಭಾಗದ ಪಟ ಅಂದ್ರೆ 5 ಅಡಿಗಿಂತ ಜಾಸ್ತಿ ಇರುವಂತ ಪಟ ತಂಡದ ಪಟ ಅಂತ ಹೇಳ್ತೀವಿ. ಪುರುಷರ ವಿಭಾಗ ಅಂದ್ರೆ ಚಿಕ್ಕ ಮಕ್ಕಳಿಂದ ಏಜ್ ಲಿಮಿಟ್ ಏನು ಇಲ್ಲ, ಎಷ್ಟು ಜನ ಬೇಕಾದ್ರೂ 5 ಅಡಿಗಿಂತ ಕಡಿಮೆ ಇರೋ ಪಟಗಳನ್ನ ಹಾಕ್ಸ್ಬೋದು. ಮಹಿಳೆಯರು ಅವ್ರಿಗೆ ಇಷ್ಟ ಬಂದಂತ ಪಟಗಳನ್ನ ಮಾಡ್ಕೊಂಬಂದು ಅವ್ರ ಖುಷಿಗೆ ಯಾವ ಪಟ ಬೇಕೋ ಮಾಡ್ಕೊಂಬಂದು ಹಾಕ್ಸ್ಬೋದಾಗಿರುತ್ತೆ. ಈ ಗಾಳಿಪಟ ಸಂಘದವ್ರಿಗೆ ನಾವು ಧನ್ಯವಾದ ಹೇಳ್ಬೇಕಾಗುತ್ತೆ. ಏನಕ್ಕಂದ್ರೆ ವರ್ಷನೂ ಮಿಸ್ ಮಾಡದೆ ಪ್ರತಿ ವರ್ಷನೂ ಗಾಳಿಪಟ ಈ ಆಷಾಢ ಮಾಸದಲ್ಲಿ ಗಾಳಿ ಜಾಸ್ತಿ ಇರುತ್ತೆ ಅಂತ ಹೇಳಿ ಈ ಪಟದ ಉತ್ಸವನ ಏರ್ಪಡಿಸ್ತಾರೆ. ಇದು ರಾಜ್ಯ ಮಟ್ಟದಾಗಿರೋದ್ರಿಂದ ಈ ರಾಜ್ಯ ಮಟ್ಟದಲ್ಲಿ ವಿನ್ ಆಗಿರೋರ್ನೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಕರ್ಕೊಂಡೋಗಿ ಹಾಕಿಸೋಂಥ ಚಾನ್ಸಸ್ ಅಂದ್ರೆ ವಿನ್ ಆದವ್ರನ್ನ ಕರ್ಕೊಂಡೋಗಿ ಹಾಕಿಸ್ತಾರೆ. ಇದೇ ತರ ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅಂತೇಳಿ ಇರುತ್ತೆ. ಹಾಗೆ ಸಮಾಧಾನಕರ ಬಹುಮಾನಗಳನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಕ್ಯಾಶ್ ಪ್ರೈಸು, ಶೀಟ್ಗಳು, ಮೊಮೆಂಟೋಸು ಅದೆಲ್ಲ ಕೊಡ್ತಾರೆ. ಅದನ್ನ ನೋಡಿದ ತಕ್ಷಣ ನಮಗೆ ತುಂಬಾನೇ ಖುಷಿ ಆಗುತ್ತೆ. ಈ ವರ್ಷ ಏನಾದ್ರೂ ನಾವು ವಿನ್ ಆದ್ವಿ ಅಂತ ಹೇಳಿದ್ರೆ ಮುಂದಿನ ವರ್ಷ ಕೂಡ ನಾವು ಚೆನ್ನಾಗಿರೋಂಥ ಇನ್ನು ಅದಕ್ಕಿಂತ ಚೆನ್ನಾಗಿರೋಂಥ ಪಟಗಳನ್ನ ತಂದು ಹಾಕ್ಸೋಂತಹ ಉತ್ಸಾಹ ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಬೇರೆ ರಾಜ್ಯದವ್ರಿಗೂ ನಾವು ಕೇಳ್ಕೊಂತೀವಿ, ಬಂದು ಇಲ್ಲಿ ಭಾಗವಹಿಸಿ. ಬೇರೆ ರಾಜ್ಯದವರು ಬಂದು ಇಲ್ಲಿ ಭಾಗವಹಿಸೋಂಥ ಎಷ್ಟೋ ದಾಖಲೆಗಳಿದಾವೆ. ನಾವು ಕೂಡ ಭಾಗವಹಿಸಿ ಗೆದ್ದು ಪ್ರೈಸಸ್ನ ಕೂಡ ನಾವು ತಗೊಂಡಿದೀವಿ ವರ್ಷ. ಅದಕ್ಕೋಸ್ಕರ ಎಲ್ಲರೂ ಬನ್ನಿ ಭಾಗವಹಿಸಿ ಅಂತ ಕೇಳ್ಕೊತಾ ಇದೀವಿ. ಎಲ್ರಿಗೂ ಧನ್ಯವಾದಗಳು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಆಳುತ್ತಿರುವ ಸರ್ಕಾರಗಳು ಪಕ್ಷಾತೀತವಾಗಿ ಪರಿಶಿಷ್ಟರಿಗೆ ಮೀಸಲಿಟ್ಟಿರುವ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿವೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ದಮನಿತರ, ಶೋಷಿತರ, ಪರಿಶಿಷ್ಟರ ಮೇಲೆ ನಿರಂತರವಾಗಿ ಜಾತಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಹರಿಹರದ ವಾಲ್ಮೀಕಿ ಮಹಾಸಂಸ್ಥಾನದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದರು. ಆಳುತ್ತಿರುವ ಸರ್ಕಾರಗಳು ಪಕ್ಷಾತೀತವಾಗಿ ಪರಿಶಿಷ್ಟರಿಗೆ ಮೀಸಲಿಟ್ಟಿರುವ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿವೆ.
ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ದಲಿತರ, ಶೋಷಿತರ, ಪರಿಶಿಷ್ಟರ ಮೇಲೆ ನಿರಂತರವಾಗಿ ಜಾತಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಹರಿಹರದ ವಾಲ್ಮೀಕಿ ಮಹಾಸಂಸ್ಥಾನದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದ್ರ. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಸೂರ್ಯ ಕನ್ವೆನ್ಷನ್ ಹಾಲ್ನಲ್ಲಿ ವಾಲ್ಮೀಕಿ ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ 17ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದ್ರ. ಸರಳೀಕೃತ ಜಾತಿ ವ್ಯವಸ್ಥೆಯಲ್ಲಿ ಇಂದಿಗೂ ಅನೇಕ ತಾರತಮ್ಯಗಳನ್ನು ಕಾಣುತ್ತಿದ್ದೇವೆ. ದೇಶದಲ್ಲಿ ಜಾತಿ ತಾರತಮ್ಯ ಸ್ವತಂತ್ರ ಪೂರ್ವದಿಂದಲೂ ಇದೆ. ಇಡೀ ಜಗತ್ತಿಗೆ ರಾಮಾಯಣ ಚರಿತ್ರೆ ರಚನೆ ಮಾಡಿ ಪರಿಚಯಿಸಿದವರು ಆದಿಕವಿ ವಾಲ್ಮೀಕಿ ಮಹರ್ಷಿಗಳು. ಮಹಾಭಾರತ ಬರೆದವರು ಸಾಂಸ್ಕೃತಿಕ ನಾಯಕ ಮತ್ತು ತಳಸಮುದಾಯದ ವ್ಯಾಸ ಮಹರ್ಷಿಗಳು. ಇಡೀ ಜಗತ್ತಿಗೆ ಅತ್ಯಂತ ಬಲಿಷ್ಠವಾದ ಪ್ರಜಾಪ್ರಭುತ್ವದ ಸಂವಿಧಾನ ರಚನೆ ಮಾಡಿದ್ರು ಅಂಬೇಡ್ಕರ್ ಅವರ. ದೇಶದಲ್ಲಿ ಜಾತಿ ತಾರತಮ್ಯ ಹೋಗಲಾಡಿಸಲು ಬುದ್ಧ, ಬಸವಣ್ಣ, ಅನೇಕ ದಾಸಶ್ರೇಷ್ಠರು ಬಂದ್ರ. ಚುನಾವಣೆಗಳಲ್ಲಿ ಅನೇಕ ರಾಜಕಾರಣಿಗಳು ಮತ ಪಡೆಯುತ್ತಾರೆ. ಅಧಿಕಾರಕ್ಕೆ ಬಂದ ನಂತರ ತಳ ಸಮುದಾಯಗಳನ್ನ ಸಂಪೂರ್ಣ ಮರೆಯುತ್ತಾರೆ ಎಂದು ಬೇಸರ ಹೊರಹಾಕಿದ್ರ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಮಕ್ಕಳು ಜೀವನದಲ್ಲಿ ಛಲ ಮತ್ತು ಗುರಿಯಿಂದ ವ್ಯಾಸಂಗ ಮಾಡಬೇಕು. ಶಿಕ್ಷಣ ಒಂದೇ ಪ್ರಮುಖ ಅಸ್ತ್ರ. ಅಂತಹ ಅಸ್ತ್ರದ ಮೂಲಕ ಸಾಧನೆ ಮಾಡಿ ತೋರಿಸಬೇಕು. ದೇಶದಲ್ಲಿ ಅನೇಕ ಸ್ವಾಮೀಜಿಗಳಿದ್ದಾರೆ. ಹರಿಹರದ ಪೂಜ್ಯ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ತಳ ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ. ಅವರು ಪರಿಶಿಷ್ಟರ ಮೀಸಲಾತಿಗಾಗಿ 265ಕ್ಕೂ ಹೆಚ್ಚು ದಿನಗಳ ಕಾಲ ಧರಣಿ ಮಾಡಿದರು ಎಂದ್ರ. ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಪೊಲೀಸ್ ಉಪಮಹಾನಿರೀಕ್ಷಕ ರವಿ ಡಿ ಚೆನ್ನಣ್ಣನವರ್ ಮಾತನಾಡಿ, ಇತಿಹಾಸದ ಬಗ್ಗೆ ಯೋಚಿಸುವ ಬದಲು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ. ಅದಕ್ಕಾಗಿ ಪರಿಶ್ರಮ ಪಟ್ಟರೆ ಬದುಕು ಬಂಗಾರವಾಗುತ್ತದೆ. ಯಾರೋ ಉದ್ಧಾರ ಮಾಡುತ್ತಾರೆ ಎಂದು ಸುಮ್ಮನಿರಬೇಡಿ. ಸದಾ ಯಾವುದಾದರೂ ಒಂದು ಕೆಲಸ ಮಾಡಿ. ಅಂಬೇಡ್ಕರ್, ಮಹರ್ಷಿ ವಾಲ್ಮೀಕಿ, ಬುದ್ಧ, ಬಸವಣ್ಣ ಅವರನ್ನ ನೆನೆದು ಹೋರಾಟಗಳನ್ನ ಮಾಡಿ. ಆಗ ಪ್ರತಿಫಲ ಸಿಗುತ್ತದೆ. ಕೇವಲ ಸಮುದಾಯದ ನಾಯಕರಾಗಿ ಬೆಳೆದರೆ ಪ್ರಯೋಜನವಿಲ್ಲ ಎಂದ್ರ. ಇನ್ನು ಇದೇ ವೇಳೆ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ 108 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಡಿಸಲಾಗಿತ್ತು. ನಿವೃತ್ತ ಸತ್ರ ನ್ಯಾಯಾಧೀಶ ಪಾಟೀಲ ನಾಗಲಿಂಗನಗೌಡ, ಬೂರಗಮಡುಗು ನರಸಿಂಹಪ್ಪ, ಎವಿ ಪೂಜಪ್ಪ, ಬಿವಿ ಮಂಜುನಾಥ್, ಡಾಕ್ಟರ್ ಬಿಎನ್ ಶಿವರಾಮ್, ಎಂಸಿ ನಂಜುಂಡಪ್ಪ, ಎಚ್ಎನ್ ನರಸಿಂಹಪ್ಪ, ಕೃಷ್ಣಮೂರ್ತಿ, ಶಿವಪ್ಪ, ನಾಗರಾಜು, ಎನ್ ಸುಧಾಕರ್, ಮರಿಯಪ್ಪ ಇನ್ನೂ ಹಲವರು ಹಾಜರಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ಗಳನ್ನು ಹಿಂದಿನ ರೀತಿಯಲ್ಲೇ ಒದಗಿಸಬೇಕು ಎಂದು ಆಗ್ರಹಿಸಿ ರೈತರು ಕೃಷಿ ಪಂಪ್ಸೆಟ್, ಮೀಟರ್ ಪ್ಯಾನೆಲ್ ಬೋರ್ಡ್ಗಳನ್ನು ತಲೆಯ ಮೇಲೆ ಹೊತ್ತು ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಟ್ರಾನ್ಸ್ಫಾರ್ಮರ್ಗಳನ್ನು ಹಿಂದಿನ ರೀತಿಯಲ್ಲೇ ಒದಗಿಸಬೇಕು. ಸೌರಶಕ್ತಿ ಕುಸುಂಬಿ ಯೋಜನೆಯಡಿ HP ಪ್ರಮಾಣ ನಿಗದಿಪಡಿಸದಂತೆ ಆಗ್ರಹಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೃಷಿ ಪಂಪ್ಸೆಟ್ಗಳನ್ನು, ಮೀಟರ್, ಪ್ಯಾನೆಲ್ ಬೋರ್ಡ್ಗಳನ್ನು ತಲೆಯ ಮೇಲೆ ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಉಪವಿಭಾಗಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಎಸಿ ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರ. ಸೌರಶಕ್ತಿ ಕುಸುಂಬಿ ಯೋಜನೆಯಡಿ HP ಪ್ರಮಾಣವನ್ನ ನಿಗದಿಪಡಿಸದಂತೆ ಆಗ್ರಹಿಸಿದ್ರ. ಮೊದಲು 30,000 ಪಡೆದು ಅಕ್ರಮದಾರರನ್ನ ಸಕ್ರಮ ಮಾಡಿಕೊಡಲಾಗುತ್ತಿತ್ತು. ಆದರೆ ಈಗ ಹೊಸ ಕಾನೂನಿನ ಪ್ರಕಾರ 2.5 ಲಕ್ಷದಿಂದ 3 ಲಕ್ಷದವರೆಗೂ ಖರ್ಚಾಗುತ್ತಿದ್ದು ಮೊದಲಿನಂತೆಯೇ ಅಕ್ರಮ ಸಕ್ರಮ ಜಾರಿ ಮಾಡುವಂತೆ ಮುಖಂಡರು ಒತ್ತಾಯಿಸಿದ್ರ. ಇನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ರಾಜ್ಯಕ್ಕೆಲ್ಲ ಉಚಿತ ಭಾಗ್ಯಗಳನ್ನು ಕೊಟ್ಟ ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಶುಲ್ಕ ವಿಧಿಸಿ ಕಷ್ಟಕ್ಕೆ ದೂಡಿದೆ.
ಇಂದಿನ ಸಚಿವರು ಇದಕ್ಕೆ ಉತ್ತರ ನೀಡಬೇಕು. ರೈತರ ಹಿತ ಕಾಯಲು ಸಾಧ್ಯವಾಗದ ಇಂದಿನ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಏನು ಪ್ರತಿಭಟನೆ ಮಾಡಲಿಕ್ಕೆ ಮೂಲ ಕಾರಣ ಏನು ನಮ್ಮ ರಾಜ್ಯ ಸರ್ಕಾರ 4-5 ದಿನಗಳ ಹಿಂದೆ ಇಂದಿನ ಸಚಿವರು ವಿಧಾನಸಭೆಯಲ್ಲಿ ಆಡಿದಂಥ ಮಾತನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಇಳಿಲಿಕ್ಕೆ ಕಾರಣ ಏನು ರೈತರು ಬೋರ್ವೆಲ್ ಕೊರಿತೇವೆ, ಬೋರ್ವೆಲ್ ಕೊರೆದ ಮೇಲೆ ಹಿಂದೆ ಇದ್ದಂಥ ಸರ್ಕಾರಗಳು ಎಲ್ಲ ಸರ್ಕಾರಗಳು ಕೂಡ ನಾವೇನು ಶುಲ್ಕವನ್ನು ಶೇಕಡ 28,000 ಅಥವಾ 31,000 ಒಳಗಡೆ ನಾವು ಶುಲ್ಕವನ್ನು ಕಟ್ಟಿದರೆ ಅವರು TC ಮತ್ತು ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಉಚಿತವಾಗಿ ಕೊಡ್ತಾಯಿದ್ರು. ಆದರೆ ಇಂದು ಏನಿವತ್ತು ಮಂತ್ರಿಗಳ ಹೇಳಿಕೆ ಅವೈಜ್ಞಾನಿಕವಾದಂಥ ಹೇಳಿಕೆ, 4.5 ಲಕ್ಷ ಆಗ್ತದೆ, ನಾವು ಬರ್ಸೋಕ್ಕಾಗೋದಿಲ್ಲ ಅಂಥೇಳಿ ಏನು ಹೇಳಿದರೆ ಅದನ್ನು ನಾವಿವತ್ತು ಖಂಡಿಸಲಿಕ್ಕೆ ಬಂದಿದ್ದೇವೆ. ಏನಿವತ್ತು 4.5 ಲಕ್ಷ ಒಬ್ಬ ರೈತನಿಗೆ ಬರ್ಸೋಕ್ಕಾಗದ ಇಲ್ಲ ಅಂದಮೇಲೆ ಯಾಕೆ ನೀವು ಇವತ್ತು ಮಂತ್ರಿಗಳಾಕಿ ನೀವು ಉಳಿದಿದ್ದೀರಿ? ನೀವು ರಾಜೀನಾಮೆ ಕೊಟ್ಟು ಹೋಗ್ರಿ. ಯಾಕೆ ಇವತ್ತು ನೀವು ಈ ಜವಾಬ್ದಾರಿಯನ್ನು ಒತ್ತಿದಿರಿ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡ್ತಾ ಇದ್ದೀರಾ ನೀವು. ಇನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ರಾಮನಾಥ್, ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಮರಳುಕುಂಟೆ ರಾಮಾಂಜಿನಪ್ಪ, ಕುಪ್ಪಳ್ಳಿ ಶ್ರೀನಿವಾಸ್, ವೀರಾಪುರ ಮುನಿನಂಜಪ್ಪ, ಉಲ್ಲೂರುಪೇಟೆ ನಾರಾಯಣಸ್ವಾಮಿ, ಮುನಿಕೃಷ್ಣಪ್ಪ, ಮಂಜುನಾಥ್, ತಾಂಡ್ರಮರದಹಳ್ಳಿ ಮಹೇಶ್ ಇನ್ನೂ ಹಲವರು ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮೂಗಿನಲ್ಲಿ ರಕ್ತಸ್ರಾವ ಉಂಟಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಚಿಕಿತ್ಸೆ ಪಡೆದ ನಂತರ JP ನಗರದ ತಮ್ಮ ನಿವಾಸಕ್ಕೆ ವಾಪಸ್ಸಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ JDS ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರೊಂದಿಗೆ ಮಾಧ್ಯಮಗಳ ಜೊತೆ ಮಾತನಾಡುವ ವೇಳೆ ಸಚಿವರಿಗೆ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗಿತ್ತು. ಮೂಗಿನಲ್ಲಿ ರಕ್ತಸ್ರಾವ ಉಂಟಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಚಿಕಿತ್ಸೆ ಪಡೆದ ನಂತರ JP ನಗರದ ತಮ್ಮ ನಿವಾಸಕ್ಕೆ ವಾಪಸ್ಸಾದರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ JDS ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರೊಂದಿಗೆ ಮಾಧ್ಯಮಗಳ ಜೊತೆ ಮಾತನಾಡುವ ವೇಳೆ ಸಚಿವರಿಗೆ ಮೂಗಿನಲ್ಲಿ ರಕ್ತಸ್ರಾವ ಉಂಟಾಗಿತ್ತು. ಕೂಡಲೇ ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದ ಸಚಿವರನ್ನು ವೈದ್ಯರು ಕೆಲ ಗಂಟೆಗಳ ಕಾಲ ನಿಗಾದಲ್ಲಿ ಇರಿಸಿ ಅವಲೋಕನ ಮಾಡಿದರು. ಬಳಿಕ ಸೂಕ್ತ ಚಿಕಿತ್ಸೆ ನೀಡಿ ಅವರನ್ನು ಮನೆಗೆ ಕಳಿಸಿಕೊಟ್ಟರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ತಮ್ಮ ನಿವಾಸಕ್ಕೆ ಹೊರಡುವ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ ಅವರು, ಯಾರೂ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ. ಕಾರ್ಯಕರ್ತರು, ಅಭಿಮಾನಿಗಳ ಶುಭ ಹಾರೈಕೆ ಇರೋವರೆಗೆ, ಭಗವಂತನ ಕೃಪೆ, ತಂದೆ ತಾಯಿ ಆಶೀರ್ವಾದ ಇರೋವರೆಗೆ ಯಾವುದೇ ಅಪಾಯವಿಲ್ಲ ಎಂದರು. 3 ಬಾರಿ ನನಗೆ ಹೃದಯ ಕವಾಟನ್ನು ಬದಲಾವಣೆ ಮಾಡಲಾಗಿದೆ. ಬ್ಲಡ್ ಥಿನ್ನರ್ ಮಾತ್ರೆ ತೆಗೆದುಕೊಳ್ಳುತ್ತೇನೆ. ರಕ್ತ ಗಟ್ಟಿಯಾಗಬಾರದು ಎನ್ನುವ ಕಾರಣಕ್ಕೆ ಈ ಮಾತ್ರೆ ತೆಗೆದುಕೊಳ್ಳುತ್ತೇನೆ. ಒತ್ತಡ ಜಾಸ್ತಿ ಆದಾಗ, ವಿಶ್ರಾಂತಿ ಇಲ್ಲದೆ ಇದ್ದಾಗ ನನಗೆ ಮೂಗಿನಿಂದ ರಕ್ತಸ್ರಾವ ಆಗುವುದು ಸಹಜ. ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ನನಗೆ ಸಿಕ್ಕಿರುವ ಸಮಯ ಒಂದೊಂದು ಕ್ಷಣವೂ ಮುಖ್ಯ. ಜನರಿಗೆ ಸಹಾಯ ಮಾಡಬೇಕು. ಕೇಂದ್ರದಿಂದ ರಾಜ್ಯಕ್ಕೆ ಕೊಡುಗೆ ಕೊಡಬೇಕು ಎಂದರು. ಜನರು ನಂಬಿಕೆ ಇಟ್ಟು ದೆಹಲಿಗೆ ಕಳಿಸಿದ್ದಾರೆ. ಜನತೆ ವಿಶ್ವಾಸಕ್ಕೆ ಧಕ್ಕೆ ತರುವುದಿಲ್ಲ. ಇದೊಂದು ತಾತ್ಕಾಲಿಕ ಸಮಸ್ಯೆ ಅಷ್ಟೇ. ಯಾರೂ ಆತಂಕ ಪಡುವುದು ಬೇಡ. ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂದು ಅವರು ಸಲಹೆ ಮಾಡಿದ್ದಾರೆ. 92 ವರ್ಷಗಳ ದೇವೇಗೌಡರು ಸಂಸತ್ತಿನಲ್ಲಿ ಕಾವೇರಿ ವಿಚಾರ ಪ್ರಸ್ತಾಪ ಮಾಡಲಿದ್ದಾರೆ. ಡಿಎಂಕೆ ಮತ್ತು ಇತರೆ ಸದಸ್ಯರು ಅಡ್ಡಿಪಡಿಸುವ ಕೆಲಸ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ನಾನು ಅವರ ಜೊತೆಗೆ ಇರಬೇಕು ಎಂದು ಕೇಂದ್ರ ಸಚಿವರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಪಕ್ಷದ ಶಾಸಕರು, ಮಾಜಿ ಶಾಸಕರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸುಳ್ಳು ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದ ಬಳಿಕ ನಿರುದ್ಯೋಗಿಗಳ ಸಮಸ್ಯೆ ಬಗೆಹರಿಸದೆ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳುತ್ತಿವೆ ಎಂದು ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ಆರೋಪಿಸಿದರು. ಬೀದಿಗಿಳಿದಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ.
ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸುಳ್ಳು ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದ ಬಳಿಕ ನಿರುದ್ಯೋಗಿಗಳ ಸಮಸ್ಯೆ ಬಗೆಹರಿಸದೆ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳುತ್ತಿವೆ ಎಂದು ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ಆರೋಪಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಡಿವೈಎಫ್ಐ ಸಂಘಟನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರ ಲಕ್ಷಗಟ್ಟಲೆ ಉದ್ಯೋಗ ಸೃಷ್ಟಿಸುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದಿದೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅವರು ಮಾಡೋದೇ ಬೇರೆಯಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯುವ ನಿಧಿ ಹೆಸರಿನಲ್ಲಿ ನಿರುದ್ಯೋಗಿಗಳ ಮತ ಪಡೆದಿದೆ. ಅನೇಕರು ಯುವ ನಿಧಿಯಿಂದ ಸುಧಾರಣೆಯಾಗುತ್ತದೆ ಎಂದು ಭಾವಿಸಿದ್ದರು. ಆದರೆ ಕಾಂಗ್ರೆಸ್ ಸರ್ಕಾರ ಅವೈಜ್ಞಾನಿಕವಾದ ಅಂಶಗಳನ್ನು ಇಟ್ಟು ಯುವ ನಿಧಿ ಸಿಗದಂತೆ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಎಲ್ಲಾ ನಿರುದ್ಯೋಗಿಗಳಿಗೂ ರಾಜ್ಯ ಸರ್ಕಾರ ಯುವ ನಿಧಿಯಡಿ ನಿರುದ್ಯೋಗ ಭತ್ಯೆ ನೀಡಬೇಕು, ಜೊತೆಗೆ ನಿರುದ್ಯೋಗ ಭತ್ಯೆಯನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲಾ ಉಪಾಧ್ಯಕ್ಷ ದೇವರಾಜು ಮಾತನಾಡಿ, ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲ ಸೆಕ್ಟರ್ಗಳಲ್ಲಿ 14 ಗಂಟೆಗಳ ಕಾಲ ಕೆಲಸ ಮಾಡುವ ನಿಯಮ ತರುತ್ತಿದೆ. ಇದರಿಂದ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವ ಉದ್ಯೋಗಿಗಳ ಮೇಲೆ ಪ್ರತಿಕೂಲಕರ ಪರಿಣಾಮ ಬೀರುತ್ತದೆ. ಗುಡಿಬಂಡೆ ತಾಲೂಕಿನಲ್ಲಿಯೇ 100ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಹೀಗೆ ರಾಜ್ಯದಲ್ಲಿ 2.5 ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಸರ್ಕಾರ ಮಾತ್ರ ಉದ್ಯೋಗಗಳನ್ನು ಭರ್ತಿ ಮಾಡುವಲ್ಲಿ ಕಾಳಜಿ ತೋರಿಸುತ್ತಿಲ್ಲ ಎಂದು ಆರೋಪಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದು, ಖಾಸಗಿ ವಲಯದ ನೇಮಕಾತಿಯಲ್ಲಿ ಮೀಸಲಾತಿ ಹೆಚ್ಚಳ ಮಾಡುವುದು, ಯುವ ನಿಧಿಯನ್ನು ಹೆಚ್ಚಳ ಮಾಡುವುದು, ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವುದು ಅಥವಾ ನಿರುದ್ಯೋಗ ಭತ್ಯೆ ನೀಡುವುದು, ಖಾಲಿ ಇರುವ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುವುದು, ಜಿಲ್ಲೆಯ ಪ್ರವಾಸೋದ್ಯಮ ತಾಣಗಳನ್ನು ಅಭಿವೃದ್ಧಿ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಡಿವೈಎಫ್ಐ ಸಂಘಟನೆ ಸಾಮಾಜಿಕ ಸಂಘಟನೆ ಹಲವಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ 305 ರೂಪಾಯಿ 310 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಕೊಡೋದ್ರೆ 100 ದಿನ ಆಗೋಗಿದೆ. ನಿಮ್ಗೆ ಜಾಬ್ ಕಾರ್ಡ್ ಟೈಮ್ ಆಗೋಗಿದೆ. ನಿಮ್ದು 2.5 ಲಕ್ಷ ಕೆಲಸ ಮುಗಿದೋಗಿದೆ. ಈ ರೀತಿ ಹೇಳ್ತಾರೆ. ಬ್ಲಾಕ್ ಉದ್ಯೋಗಗಳು 2.5 ಲಕ್ಷ ಕರ್ನಾಟಕ ರಾಜ್ಯದಲ್ಲಿ 2.5 ಲಕ್ಷ ಉದ್ಯೋಗಗಳು ಖಾಲಿ ಇದೆ. 1.25 ಲಕ್ಷ ಖಾಲಿ ಇತ್ತಂತ 1 ಲಕ್ಷ ಆದಾಗಿಂದ ಡಿವೈಎಫ್ಐ ಸಂಘಟನೆ ಹೇಳ್ತಾನೆ ಇದೆ. ಅದು ಸಂಖ್ಯೆ ಬೆಳೀತಾನೆ ಹೋಗೋದು ಇದೇ ಹೊತ್ತು ಇವರು ಉದ್ಯೋಗ ಸೃಷ್ಟಿನೂ ಆಗ್ತಾ ಇಲ್ಲ, ಉದ್ಯೋಗಗಳಿಗೆ ಕಾಲ್ಬರು ಮಾಡ್ತಾ ಇಲ್ಲ. 1000, 2000, 3000 ಇಲ್ಲ 10,000 ಒಳಗೆ 2 ವರ್ಷಕ್ಕೂ 3 ವರ್ಷಕ್ಕೂ ಒಂದು 10,000 ಪೋಸ್ಟ್ಗಳು ಕಾಲ್ಬರ್ ಆದ್ರೆ ವರ್ಷಕ್ಕೆ ಎಷ್ಟು ಸಾವಿರ ಜನ, ಎಷ್ಟು ಲಕ್ಷಾಂತರ ಜನ ಪದವಿಗಳನ್ನ ಪಡೆದು ತಮ್ಮ ಮನೆ ಕೈಲಿಟ್ಕೊಂಡು ಮನೆಯಲ್ಲಿ ಅಳಿತಾ ಇರ್ತಾರೆ. ಸ್ಥಳೀಯರಿಗೆ ಸ್ಥಳೀಯ ಆಧಾರಿತವಾಗಿ ಎಲ್ಲ ಸಿಟಿಯಲ್ಲೇ ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಇದೆ. ಜಿಲ್ಲಾವಾರು ಪ್ರಾದೇಶಿಕವಾರು ಕೈಗಾರಿಕೆಗಳ ಸ್ಥಾಪನೆ ತುರ್ಕು ಸಾಗಾಣಿಕೆ ರಾ ಮೆಟೀರಿಯಲ್ ಸಿಗುತ್ತೆ. ಇಂಥ ಜಿಲ್ಲೆಗಳಲ್ಲಿ ಇಂಥ ಕೈಗಾರಿಕೆಗಳ ಸ್ಥಾಪನೆ ಮಾಡಬಹುದು. ನೀವು ಅವರಿಗೆ ಪರವಾನಗಿ ನೀಡಬೇಕು. ಪರವಾನಗಿ ನೀಡಿ ಆ ಸ್ಥಳೀಯ ನಿರುದ್ಯೋಗ ಇದರಿಂದಾಗಿ ಸ್ಥಾಪನೆ ಆಗಕ್ಕೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ನೀವು ಅವಕಾಶ ಮಾಡಬೇಕು. ಇನ್ನು ಈ ವೇಳೆ ಡಿವೈಎಫ್ಐ ಸಹ ಕಾರ್ಯದರ್ಶಿ ವೆಂಕಟರಮಣ, ಸದಸ್ಯರಾದ ಸೋಮಶೇಖರ್ ರೆಡ್ಡಿ, ಗಂಗರಾಜು, ಹರಿಕೃಷ್ಣ, ರಾಮಾಂಜಿ, ವೆಂಕಟೇಶ್, ಗಂಗಾಧರ್, ಅಶೋಕ್, ತಿರುಮಲೇಶ್, ನರೇಂದ್ರ, ಶಿವಕುಮಾರ್, ಕೆಪಿಆರ್ಎಸ್ ಆದಿನಾರಾಯಣ ಸ್ವಾಮಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನ ಗಡಿ ಎಲ್ ಮುತ್ತುಕದಹಳ್ಳಿ ಗೇಟ್ ಬಳಿ ಸೋಮವಾರ ಕನ್ನಡ ಜ್ಯೋತಿ ರಥವನ್ನು ಶಾಸಕ ಬಿಎನ್ ರವಿಕುಮಾರ್, ತಹಸೀಲ್ದಾರ್ ಬಿಎನ್ ಸ್ವಾಮಿ ಮತ್ತು ತಾಲೂಕು ಆಡಳಿತದಿಂದ ರಥಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪವೃಷ್ಟಿಯೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ಗಡಿ ಎಲ್ ಮುತ್ತುಕದಹಳ್ಳಿ ಗೇಟ್ ಬಳಿ ಸೋಮವಾರ ಕನ್ನಡ ಜ್ಯೋತಿ ರಥವನ್ನು ಶಾಸಕ ಬಿಎನ್ ರವಿಕುಮಾರ್, ತಹಸೀಲ್ದಾರ್ ಬಿಎನ್ ಸ್ವಾಮಿ ಮತ್ತು ತಾಲೂಕು ಆಡಳಿತದಿಂದ ರಥಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪವೃಷ್ಟಿಯೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಹಂಡಿಗನಾಳ ಗ್ರಾಮ ಪಂಚಾಯಿತಿಯಿಂದ ಕನ್ನಡ ಜ್ಯೋತಿ ರಥಕ್ಕೆ ಪೂರ್ಣಕುಂಭ ಸ್ವಾಗತ ನೀಡಿ ಮಾಲಾರ್ಪಣೆ ಮಾಡಿದರು. ಮಹಿಳೆಯರು ಆರತಿ ಬೆಳಗಿ ಪೂಜೆ ಸಲ್ಲಿಸಿದರು. ನಗರ ಬಸ್ ನಿಲ್ದಾಣದ ಬಳಿ ನಗರಸಭೆಯಿಂದ ರಥಕ್ಕೆ ಪುಷ್ಪವೃಷ್ಟಿ ಮಾಡಿ ಮಾಲಾರ್ಪಣೆ ಮಾಡಿ ವಿವಿಧ ಕಲಾ ತಂಡ ಮತ್ತು ಶಾಲಾ ಬ್ಯಾಂಡ್ ಸೆಟ್ ತಂಡಗಳಿಂದ ಸ್ವಾಗತ ಕೋರಲಾಯಿತು. ಮೆರವಣಿಗೆಯಲ್ಲಿ ಕನ್ನಡ ಧ್ವಜಗಳು ಹಾರಾಡಿದವು ಮತ್ತು ಭುವನೇಶ್ವರಿ ಮಾತೆಗೆ ಜಯಘೋಷ ಮಾಡಲಾಯಿತು. ಮೆರವಣಿಗೆಯುದ್ದಕ್ಕೂ ಕನ್ನಡ ರಥಕ್ಕೆ ಶಾಲಾ ವಿದ್ಯಾರ್ಥಿಗಳು
ಪುಷ್ಪವೃಷ್ಟಿ ಮಾಡಿದರು. ನಗರದ ಕೋಟೆ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಕನ್ನಡ ನಾಡಿನ ಕಲೆ, ಸಾಹಿತ್ಯ, ನೃತ್ಯ, ಸಂಗೀತ ಉತ್ಕೃಷ್ಟವಾದುದು, ಶ್ರೀಮಂತವಾದುದು. ಈ ನಾಡಿನ ಶಿಲ್ಪಕಲೆಗೆ ಮನಸೋಲದವರೇ ಇಲ್ಲ. ನಮ್ಮ ನೆಲ, ಜಲ, ಭಾಷೆ ಮತ್ತು ಸಂಸ್ಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ತಿಳಿಸಿದರು. ಏನಿವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಎಲ್ಲ ದೇಶಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ನಾವು ನೋಡಿದಾಗ ಈ ಒಂದು ಕನ್ನಡ ನಾಡಿನಲ್ಲಿ ನಾವು ಹುಟ್ಟಬೇಕಾದ್ರೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ. ಇದಕ್ಕೆ ಕಾರಣ ಏನಿವತ್ತು ಈ ಕನ್ನಡ ನಾಡಿನ ನೆಲ, ಜಲ ಇದನ್ನ ತುಳಿದಂಥವ್ರು ಇವತ್ತು ನಿಜವಾಗಲೂ ಈ 7 ಕೋಟಿ ಜನ ಇವತ್ತು ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ನಮ್ಮ ಕನ್ನಡ ನಾಡಿನ ಜನ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳವರು, ಎಲ್ಲ ರಾಜ್ಯಗಳವರು ಬಂದು ಇವತ್ತು ಕರ್ನಾಟಕ ರಾಜ್ಯ ಬಹಳಷ್ಟು ಸುಭಿಕ್ಷವಾಗಿದೆ, ಇಲ್ಲಿ ನಾವು ಯಾವ ರೀತಿ ಬೇಕಾದರೂ ಜೀವನವನ್ನು ಮಾಡ್ಬೋದಂತ ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ಯಾರಿಗೂ ತೊಂದರೆ ಕೊಡದಿರ್ತಕ್ಕಂಥ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಈ ಕನ್ನಡ ನಾಡಿನ ಜನತೆ ಅಂತ ನನಗೆ ಸಂದರ್ಭದಲ್ಲಿ ಹೇಳப்பட்டிದೆ. ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಕನ್ನಡ ಜ್ಯೋತಿ ರಥಯಾತ್ರೆ ಅಂತ ಪ್ರತಿ ತಾಲೂಕು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಿವತ್ತು ಈಗಿನ ಮಕ್ಕಳಿಗೆ ಈ ಮುಂದಿನ ಭವಿಷ್ಯಕ್ಕೆ ಈ ನಾಡಿನ ಕನ್ನಡದ ಬಗ್ಗೆ, ಈ ನಾಡಿನ ಇತಿಹಾಸದ ಬಗ್ಗೆ ತಿಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಇವತ್ತು ಇಡೀ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಜನ್ಮ ಕೊಟ್ಟಂಥ ತಾಯಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡ್ತೀರೋ ಈ ನಾಡಿಗೂ ಅದೇ ರೀತಿ ನಾವು ಗೌರವವನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನ ನಾನು ತರ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಕೋಡಿರಂಗಪ್ಪ ಮಾತನಾಡಿ, ಕರ್ನಾಟಕದಲ್ಲಿರುವ ನಾವೆಲ್ಲರೂ ಒಂದೇ, ಎಲ್ಲರೂ ಸಹೋದರ ಭಾವನೆ ಹೊಂದಿರಬೇಕು. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಕಲೆಯನ್ನು ಗೌರವಿಸಬೇಕು ಎಂದರು. ಕರ್ನಾಟಕದ ಬಹುತೇಕ ಜನರಿಗೆ ಕನ್ನಡ ಮಾತೃಭಾಷೆಯಾಗಿದೆ. ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ಹಾಗೂ ದಮನ್ ಹಾಗೂ ದಿಯುಗಳಲ್ಲಿಯೂ ಕನ್ನಡವನ್ನು ಮಾತೃಭಾಷೆಯಾಗಿ ಬಳಸುವ ಗಣನೀಯ ಕನ್ನಡಿಗರು ಇದ್ದಾರೆ ಎಂದು ತಿಳಿಸಿದರು. ಇನ್ನು ತಹಸೀಲ್ದಾರ್ ಬಿಎನ್ ಸ್ವಾಮಿ, ವೃತ್ತ ನಿರೀಕ್ಷಕ ಶ್ರೀನಿವಾಸ್, ಪಿಎಸ್ಐ ವೇಣುಗೋಪಾಲ್, ನಗರಸಭೆ ಪೌರಾಯುಕ್ತ ಮಂಜುನಾಥ್, ತಾಲೂಕು ಆಡಳಿತದ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಕಸಾಪ ಅಧಿಕಾರಿಗಳು ಭಾಗವಹಿಸಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮೊಹರಂ ಅಂಗವಾಗಿ ಗುಡಿಬಂಡೆ ಪಟ್ಟಣದಲ್ಲಿ ಜಾಮಿಯಾ ಮಸೀದಿ ಬಳಿ ಬಾಬಯ್ಯ ಗುಡಿಯಿಂದ ಹಿಂದೂ ಮುಸ್ಲಿಮರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ದೇಹದಂಡನೆ ಮಾಡಿದ್ರ. ಶೋಕಾಚರಣೆ ಸಂಕೇತವಾಗಿ ನಡೆದ ಮೆರವಣಿಗೆಯಲ್ಲಿ ಕಪ್ಪು ಬಟ್ಟೆ ಧರಿಸಿದ್ದ ಸಾವಿರಾರು ಮಂದಿ ಭಾಗವಹಿಸಿದ್ರ. ಮೊಹರಂ ಅಂಗವಾಗಿ ಗುಡಿಬಂಡೆ ಪಟ್ಟಣದಲ್ಲಿ ಜಾಮಿಯಾ ಮಸೀದಿ ಬಳಿಯ ಬಾಬಯ್ಯ ಗುಡಿಯಿಂದ ಹಿಂದೂ ಮುಸ್ಲಿಮರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ದೇಹದಂಡನೆ ಮಾಡಿದರು. ಶೋಕಾಚರಣೆ ಸಂಕೇತವಾಗಿ ನಡೆದ ಮೆರವಣಿಗೆಯಲ್ಲಿ ಕಪ್ಪು ಬಟ್ಟೆ ಧರಿಸಿದ್ದ ಸಾವಿರಾರು ಮಂದಿ ಭಾಗವಹಿಸಿದ್ದರು. ಮೆರವಣಿಗೆ ವೇಳೆ ಮಕ್ಕಳು, ಯುವಕರು ಮತ್ತು ವೃದ್ಧರು ದೇಹದಂಡನೆ ಮಾಡಿಕೊಂಡರು. ಹಸೇನ್ ಹುಸೇನ್ ಎಂದು ಕೂಗುತ್ತಾ ಬ್ಲೇಡ್ಗಳಿಂದ ಎದೆಗೆ ಹಾಗೂ ಬೆನ್ನಿಗೆ ಬಡಿದುಕೊಂಡರು. ಆಗ ಅವರ ದೇಹದಿಂದ ರಕ್ತ ಜಿನುಗುತ್ತಿತ್ತು. ಬಹುತೇಕರು ಎದೆಗೆ ಕೈಗಳಿಂದ ಬಡಿದುಕೊಂಡು ಶೋಕ ಗೀತೆಗಳನ್ನು ಹಾಡಿದರು. ಮೆರವಣಿಗೆಗೆ ಮೊದಲು ವೇದಿಕೆ ಕಾರ್ಯಕ್ರಮದಲ್ಲಿ ಹಸೇನ್ ಹುಸೇನ್ ಬಗ್ಗೆ ಮತ್ತು ಮೊಹರಂ ಆಚರಣೆಗಳ ಬಗ್ಗೆ ವಿವಿಧ ಕಡೆಗಳಿಂದ ಆಗಮಿಸಿದ್ದ ಮೌಲ್ವಿಗಳು ತಿಳಿಸಿದರು. ಜಾಮಿಯಾ ಮಸೀದಿಯಲ್ಲಿ ವಿಶೇಷ ಪ್ರಾರ್ಥನೆ ನಡೆಯಿತು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಭಾವೈಕ್ಯದ ಪ್ರತೀಕವಾಗಿರುವ ಮೊಹರಂ ಅನ್ನು ಹಿಂದೂ ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದರು. ಕೆಲವರು ಅಲ್ಲಾ ದೇವರು ಮತ್ತು ಬಿಬಿ ಫಾತಿಮಾರ ಹೆಸರಿನಲ್ಲಿ ಹಾಡಿದ ಹಾಡುಗಳಿಗೆ ಜನರು ಭಾವುಕರಾಗಿ ಭಕ್ತಿಯ ಮೊರೆ ಹೋದರು. ದೀರ್ಘದಂಡ ನಮಸ್ಕಾರ ಹಾಕಿ ಧನ್ಯರಾದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಾದ ಹಸೇನ್ ಹುಸೇನ್ ಧರ್ಮದ ಉಳಿವಿಗಾಗಿ ಹಾಗೂ ನ್ಯಾಯಕ್ಕಾಗಿ ಹೋರಾಡಿ ಯುದ್ಧದಲ್ಲಿ ಮರಣ ಹೊಂದಿದರು. ಅವರ ಸಾವಿನ ಸ್ಮರಣಾರ್ಥ ಈ ಶೋಕಾಚರಣೆ ಆಚರಿಸುತ್ತಿದ್ದೇವೆ. ಈ ಆಚರಣೆಗೆ ಗುಡಿಬಂಡೆ ಜನರು ಸಹಕಾರ ನೀಡಿದ್ದಾರೆ. ಗುಡಿಬಂಡೆಯಲ್ಲಿ ಶಾಂತಿ ಸೌಹಾರ್ದತೆ ಇದೆ.
ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಜೀವನ ನಡೆಸುತ್ತಿರುವುದು ಸಂತೋಷದ ವಿಷಯ ಎಂದು ಆಯೋಜಕರು ತಿಳಿಸಿದರು. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಾಬಯ್ಯ ದೇವಾಲಯಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಈ ವೇಳೆ ಗೌರಿಬಿದನೂರು ತಾಲೂಕಿನ ಅಲ್ಲಿಪುರದ ಅಂಜುಮನ್ ಜಾಫರಿಯಾ, ಅಲಿ ಅಬ್ಬಾಸ್, ಗುಲಾಂ ರಾಜಾ, ಉರ್ದು ಅಕಾಡೆಮಿ ರಾಜ್ಯ ಸಮಿತಿ ಸದಸ್ಯ ಡಾಕ್ಟರ್ ನಾತಿಕ್ ಅಲಿಪುರಿ, ಮೌಲಾನಾ ಜಾಹೇದ್ ಅಹಮದ್, ಜಮ್ಮು ಜಮಾತ್ ಅಲಿಪುರ್, ಮೌಲಾನಾ ಲುಕ್ಮಾನ್ ಹೈದರ್ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಟೋಲ್ಗೇಟ್ ವರ್ಕರ್ಸ್ ಸಮಸ್ಯೆಗಳ ಪರಿಹಾರಕ್ಕೆ ಸಂಘಟನಾತ್ಮಕ ಹೋರಾಟ ಅಗತ್ಯವಿದೆ ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದಲ್ಲಿನ ನಾರೇಪಲ್ಲಿ ಟೋಲ್ ಪ್ಲಾಜಾ ಸಮೀಪ ಸೋಮವಾರ ನಡೆದ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಟೋಲ್ಗೇಟ್ ವರ್ಕರ್ಸ್ ಸಮಸ್ಯೆಗಳ ಪರಿಹಾರಕ್ಕೆ ಸಂಘಟನಾತ್ಮಕ ಹೋರಾಟ ಅಗತ್ಯ ಇದೆ ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದಲ್ಲಿನ ನಾರೇಪಲ್ಲಿ ಟೋಲ್ ಪ್ಲಾಜಾ ಸಮೀಪ ಸೋಮವಾರ ನಡೆದ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಟೋಲ್ಗೇಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಕಾರ್ಮಿಕರಿಗೆ ಸರ್ಕಾರದಿಂದ ಸೌಲಭ್ಯಗಳು ದೊರೆಯಬೇಕಾದರೆ ಹೋರಾಟಗಳು ಅಗತ್ಯ ಎಂದರು. ಟೋಲ್ಗೇಟ್ ಕಾರ್ಮಿಕರು ಬಹಳಷ್ಟು ತಾಳ್ಮೆಯಿಂದ, ಕೆಲವೊಮ್ಮೆ ಭಯದ ವಾತಾವರಣದಲ್ಲಿ ಕೆಲಸ ಮಾಡಬೇಕಾಗಿದೆ. ಟೋಲ್ ಮೂಲಕ ವಾಹನ ಸಂಚರಿಸುವ ವೇಳೆ ಒಬ್ಬರಿದ್ದಂತೆ ಮತ್ತೊಬ್ಬರಿರುವುದಿಲ್ಲ. ಎಲ್ಲ ಬಗೆಯ ಜನರೊಂದಿಗೆ ಸಂವಹನ ನಡೆಸಿ ಟೋಲ್ ಶುಲ್ಕ ವಸೂಲಿ ಮಾಡಬೇಕಾಗುತ್ತದೆ. ಇಂತಹ ಕಾರ್ಮಿಕರಿಗೆ ಕನಿಷ್ಠ ವೇತನವೂ ದೊರೆಯದಿರುವುದು ಬಹಳ ನೋವಿನ ಸಂಗತಿ. ಹಾಗಾಗಿ ಕನಿಷ್ಠ ವೇತನ, ಜೀವನ ಭದ್ರತೆ, ಕಾರ್ಮಿಕರ ಕುಟುಂಬಸ್ಥರ ಆರೋಗ್ಯ, ಶಿಕ್ಷಣ ಸೌಲಭ್ಯಗಳು ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಪಡೆಯಲು ಸಂಘಟನಾತ್ಮಕವಾಗಿ ಹೋರಾಟಗಳು ನಡೆಸಬೇಕಿದೆ ಎಂದು ತಿಳಿಸಿದರು. ಇದೇ ವೇಳೆ ನೂತನ ತಾಲೂಕು ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಪಟ್ಟಿಯನ್ನು ಸಿಐಟಿಯುನ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಬಿಡುಗಡೆಗೊಳಿಸಿದರು. ಸರ್ವಾಧ್ಯಕ್ಷರಾಗಿ ಮುಸ್ತಾಫಾ, ಅಧ್ಯಕ್ಷರಾಗಿ ಶಿವಶಂಕರ ರೆಡ್ಡಿ, ಉಪಾಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ, ವೆಂಕಟರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸಿಂಗ್, ಉಪ ಕಾರ್ಯದರ್ಶಿಯಾಗಿ ಶಿವಪ್ಪ, ಖಜಾಂಚಿಯಾಗಿ ನಾಗರಾಜ್, ಉಪ ಖಜಾಂಚಿಯಾಗಿ ನಾರಾಯಣಸ್ವಾಮಿ, ಸದಸ್ಯರಾಗಿ ಸುರೇಶ್, ರಘುರಾಮ್, ಕಾನೂನು ಸಲಹೆಗಾರರಾಗಿ ಓಬಳರಾಜು ಆಯ್ಕೆಯಾಗಿದ್ದಾರೆ. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಳೆಯಿಂದಾಗಿ ಹಾನಿಗೊಳಗಾದ ಗ್ರಾಮಗಳಿಗೆ ಇಂದು ಸಚಿವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಚಿವ ರಹೀಂ ಖಾನ್ ಅಧಿಕಾರಿಗಳೊಂದಿಗೆ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿದ್ರ. ಬೀದರ್ ತಾಲೂಕಿನ ಕಾಶಂಪುರ್, ಕಾಡವಾದ, ಚಟ್ನಳ್ಳಿ ಗ್ರಾಮಕ್ಕೆ ಉಭಯ ಸಚಿವರು ಭೇಟಿ ನೀಡಿದ್ರ. ಭಾಗಶಃ ಮನೆ ಕುಸಿತಕ್ಕೊಳಗಾದ ಫಲಾನುಭವಿಗಳಿಗೆ ಪರಿಹಾರ ವಿತರಣೆ ಮಾಡಿದ್ರ. ವಾರದ ಹಿಂದೆ ಸುರಿದ ಮಳೆಯಿಂದಾಗಿ ಜಿಲ್ಲೆಯ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮನೆ ಕಳೆದುಕೊಂಡ ಕುಟುಂಬಸ್ಥರಿಗೆ NDRN ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ 6,500 ಪರಿಹಾರವನ್ನ ಸಚಿವರು ನೀಡಿದ್ದಾರೆ. ಬೀದರ್ ತಾಲೂಕಿನ ಕಾಶಂಪುರ್, ಕಾಡವಾದ, ಚಟ್ನಳ್ಳಿ ಗ್ರಾಮಗಳ ಬೆಳೆ ನಷ್ಟವಾದ ರೈತರ ಹೊಲ ಗದ್ದೆಗಳಿಗೆ ಸಚಿವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅಧಿಕಾರಿಗಳ ಜೊತೆ ಗ್ರಾಮಕ್ಕೆ ತೆರಳಿ ಮನೆ ಹಾನಿ ಮತ್ತು ಬೆಳೆ ಹಾನಿ ಬಗ್ಗೆ ಮಾಹಿತಿ ಪಡೆದ್ರ. ಜಾತಿ, ಮತ, ಧರ್ಮ, ಭಾಷೆಯ ಗಡಿ ಮೀರಿ ಸಂಕಷ್ಟದಲ್ಲಿ ಇರುವ ಎಲ್ಲರಿಗೂ ನೆರವು ನೀಡುತ್ತಿರುವ ಲಯನ್ ಕ್ಲಬ್ ಸೇವಾ ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಿಸಲಿ ಎಂದು ದೇವೇಗೌಡ ಜಯಪ್ರಕಾಶ್ ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ಮುಖ್ಯಸ್ಥ ಮೇಲೂರು ಸಚಿನ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಲಯನ್ ಕ್ಲಬ್ನ ಶಿಡ್ಲಘಟ್ಟ ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ, ಟೈಲರಿಂಗ್ ಕಲಿಯುತ್ತಿರುವ ಕೆಲವು ಕಲಿಕಾರ್ಥಿಗಳಿಗೆ ಟೈಲರಿಂಗ್ ಮೆಷಿನ್ ಇನ್ನಿತರೆ ಪರಿಕರಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಲಯನ್ ಕ್ಲಬ್ ಸಂಘಟನೆಯು ಜಗತ್ತಿನಾದ್ಯಂತ ವಿಸ್ತರಿಸಿದೆ. ಜಾತಿ, ಧರ್ಮ, ಭಾಷೆಯನ್ನು ಮೀರಿ ತನ್ನ ಸೇವೆಯನ್ನು ಮುಂದುವರೆಸಿದ್ದು ಅವರೊಂದಿಗೆ ನಾವೆಲ್ಲರೂ ಕೈಜೋಡಿಸಬೇಕು. ಆಗ ಇನ್ನಷ್ಟು ಮಂದಿಗೆ ಕ್ಲಬ್ನ ಸೇವೆ ಸಿಗಲಿದೆ ಎಂದು ತಿಳಿಸಿದರು. ಇನ್ನು ಲಯನ್ ಕ್ಲಬ್ನ BS ರಾಜಶೇಖರಯ್ಯ, ಲಯನ್ ಕ್ಲಬ್ನ ತಾಲೂಕು ಅಧ್ಯಕ್ಷ ಮನೋಹರ್, ಅಜಯ್, ವಿಜಯ್ ಕುಮಾರ್, SN ಮಂಜುನಾಥ್, ಚಿತ್ರ ಮನೋಹರ್, ರಜಿತಾ ಅಜಯ್, ನಾರಾಯಣಸ್ವಾಮಿ, ವಕೀಲ ಮುನಿರಾಜು, ಚೇತನ್, ಕೃಷ್ಣಯ್ಯ ಶೆಟ್ಟಿ, ಅನಿಲ್ ಕುಮಾರ್, ಸೂರ್ಯನಾರಾಯಣ ಶೆಟ್ಟಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇಲ್ಲ ಆಯುಕ್ತರು ಸೇರಿ ಅಧಿಕಾರಿಗಳು, ಎಲ್ಲವೂ ನಡೆಯುತ್ತಿದೆ ಗುತ್ತಿಗೆ ನೌಕರರಿಂದ. ಆಯುಕ್ತರು ಸೇರಿ ಅಧಿಕಾರಿ, ಸಿಬ್ಬಂದಿ ಇಲ್ಲದೆ ನಾಗರಿಕರ ಕೆಲಸಕ್ಕೆ ಕಂಟಕ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಪಂಚಗಿರಿಗಳ ಪ್ರದಕ್ಷಿಣೆ, ನಂದಿ ಗಿರಿಧಾಮ ಸೇರಿ 5 ಗಿರಿಗಳ ಪ್ರದಕ್ಷಿಣೆ ಮಾಡಿದ ಸಹಸ್ರಾರು ಮಂದಿ. ಕಳೆದ 9 ತಿಂಗಳಿನಿಂದ ನರಳುತ್ತಿದೆ ಹಸುಗೂಸು. ಇಂಜೆಕ್ಷನ್ ಹಾಕಿದವರ ಎಡವಟ್ಟಿಗೆ ಹಸುಗೂಸಿನ ನಿರಂತರ ನರಳಾಟ. ಜಿಲ್ಲಾ ವೈದ್ಯಾಧಿಕಾರಿಗೆ ದೂರು ನೀಡಿದರೂ ಕ್ರಮ ವಹಿಸದೆ ನಿರ್ಲಕ್ಷ್ಯ ಮಾಡಿದ ಆರೋಪ. ಆಧುನಿಕ ತಂತ್ರಜ್ಞಾನದಲ್ಲಿ ಕೃಷಿ ಮಾಡುತ್ತಿರುವ ದಂಪತಿಗಳು ಅಲ್ಪಾವಧಿ ಬೆಳೆಯಿಂದ ನಷ್ಟಕ್ಕೊಳಗಾಗಿ ಹೊಸ ಕೃಷಿಯತ್ತ ವಾಲಿದ ಕೃಷಿಕರು. ಹೊಸ ಮಾದರಿ ಕೃಷಿಯಿಂದ ಲಕ್ಷ ಗಳಿಕೆಯತ್ತ ಅನ್ನದಾತರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.